ಗೌರಿ ಗಣೇಶ ಹಬ್ಬದ ಸ್ಪೆಷಲ್ಗೆ ಒಂದು ಸ್ಪೆಷಲ್ ಗೆಸ್ಟ್ನ ನಾನು ಮೀಟ್ ಮಾಡ್ಸೋಣ ನಿಮ್ಮೆಲ್ರಿಗೂ ಅಂತ ಕರ್ಕೊಂಡು ಬಂದಿದ್ದೀನಿ. ಇವರು ಮುದ್ದಾದಂತಹ ಹುಡುಗಿ, ಹಾಗೆ ಅವರು ಹ್ಯಾಂಡ್ಸಮ್ ಹಂಕು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯ ಟ್ರೆಂಡಿಂಗ್ನಲ್ಲಿರುವಂತಹ ಕಪಲ್ ಐಶಿರ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಐಶ್ವರ್ಯ ಹಾಗೆ ಶಿಶಿರ್ ಅವ್ರನ್ನ ನಮ್ಮ ಗೌರಿ ಗಣೇಶ ಹಬ್ಬದ ಗ್ಯಾರಂಟಿ ನ್ಯೂಸ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇನ್ವೈಟ್ ಮಾಡೋಣ. ಸರ್ ನಮಸ್ತೆ. ಥ್ಯಾಂಕ್ ಯು. ಇಬ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ ನಮಸ್ತೆ ನಮಸ್ತೆ. ಇಡೀ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಕಡೆಯಿಂದನೂ ಸೇಮ್ ವಿಶಸ್. ಒಬ್ರು ಹೇಳದ್ಮೇಲೆ ಇನ್ನೊಬ್ರು ಸೇಮೇ ಆಗೋಗತ್ತೆ ಅಂತ. ಸೊ ಫಸ್ಟ್ ಹೇಳ್ಬೇಕಂದ್ರೆ ಮೇಡಮ್, ನಿಮ್ಮ ಲುಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು. ಹೇಳಿ ಮಾಡಿಸಿದ್ದಾಗೆ ಕಾಣಿಸ್ತಾ ಇದ್ದೀರಾ, ಗೊಂಬೆ ತರನೇ ಕಾಣಿಸ್ತಾ ಇದ್ದೀರಾ. ನೋಡಿ, ಅವರು ಆಗ್ಲಿಂದ ನಿಮ್ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ವಿ ಸರ್, ನಿಮ್ಮನ್ನೇ ತುಂಬಾ ಜಾಸ್ತಿ ನೋಡ್ತಾ ಇದ್ರು. ಅವ್ರು ಏನಕ್ಕೆ ನೋಡ್ತಾ ಇದಾರೆ ಅಂದ್ರೆ ಏನಾದ್ರೂ ಸರಿ ಇಲ್ಲ ಅಂದ್ರೆ ಸರಿ ಮಾಡೋಣ ಅಂತ ನೋಡ್ತಾ ಇರೋದು. ಹೌದು. ಹೌದಾ ಸರ್? ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕಾಂಪ್ಲಿಮೆಂಟ್ ಕೊಟ್ರ ಆಗ್ಲಿಲ್ಲ? ಖಂಡಿತ ಕೊಟ್ಟೆ. ಅಲ್ಲ, ಕೇಳಿ ಇಸ್ಕೊಂಡೆ ನಾನು ಆಕ್ಚುಲಿ. ಏನಿಲ್ಲ, ಅವ್ರು ಆಕ್ಚುಲಿ ಎಲ್ಲ ಡೆಕೋರೇಷನ್ ಮಾಡೋದ್ರಲ್ಲೆಲ್ಲ ಬಿಸಿ ಇದ್ರು. ಸೊ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ನಾನೇ ಕೇಳಿ ಕಾಂಪ್ಲಿಮೆಂಟ್ ತಗೊಂಡೆ. ಸೊ ಒಂದ್ ಕಾಂಪ್ಲಿಮೆಂಟ್ ಕೊಡಿ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಶಿ ಆಲ್ವೇಸ್ ಲುಕ್ಸ್ ಗುಡ್, ಬಟ್ ಈ ಒಂದು ಅಟೈರ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹಾಗೆ ನಿಮ್ಮ ಪ್ರಿಂಟ್, ಶರ್ಟ್ ಮೇಲಿರುವಂತಹ ಪ್ರಿಂಟ್ ಕೂಡ ತುಂಬಾ ಯುನೀಕ್ ಆಗಿದೆ. ಸೊ ಏನ್ ಪ್ಲಾನ್ಸ್ ಇವತ್ತು? ಹಬ್ಬ ಅಲ್ವಾ? ಹಬ್ಬಕ್ಕೆ ಅಂದ್ರೆ ನಮ್ಮ ಆಡಿಯನ್ಸ್ಗೆ ಮತ್ತೆ ಕರ್ನಾಟಕದ ಜನತೆಗೆ ಗಣೇಶ ಹಬ್ಬಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಒಂದು ಕೊಡೋಣ ಅಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ಅಷ್ಟೇ ಸ್ಪೆಷಲ್. ಸೊ ಗೌರಿ ಗಣೇಶ ಹಬ್ಬ ಅಂದರೆ ನಮಗೆಲ್ಲರಿಗೂ ನೆನಪಾಗೋ ಚೈಲ್ಡ್ಹುಡ್ ಮೆಮೊರೀಸು. ಅದರಲ್ಲೂ ಗಂಡು ಮಕ್ಕಳಿಗೆ ಈ ಹಬ್ಬ ತುಂಬಾ ಸ್ಪೆಷಲ್ಲು. ರೋಡಲ್ಲಿ ಗಣೇಶ ಕೂರಿಸೋದು, ಚಂದ ವಸೂಲಿ ಮಾಡೋದು. ಸರ್ ಶಿಶಿರ್ ಸರ್, ನೀವು ಹೇಳಿ, ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಹೇಗಿತ್ತು ಗೌರಿ ಗಣೇಶ ಹಬ್ಬ? ನೀವು ಹೇಳಿದಾಗೆ ಅದೇ ಈ ಪೆಂಡಾಲ್ ಹಾಕಿ ಗಣೇಶ ಕೂಡಿಸೋದು ಇವೆಲ್ಲ ತುಂಬಾ ಸ್ಪೆಷಲ್ ಇರ್ತಾ ಇತ್ತು. ನನಗೆ ನಮ್ಮ ಮನೆ ಪಕ್ಕದಲ್ಲೇ ಪೆಂಡಾಲ್ ಹಾಕೋರು. ದೊಡ್ಡ ಸ್ಟೇಜ್ ಹಾಕಿ ಅವಾಗ ಸಿಂಗರ್ಸು, ಆರ್ಕೆಸ್ಟ್ರಾ, ಡ್ಯಾನ್ಸ್ ಪರ್ಫಾರ್ಮೆನ್ಸು ಇವೆಲ್ಲ ಮಾಡೋರು. ಒಂದೇ ಒಂದು ಮೆಮೊರಿ ಹಂಚ್ಕೋಬೇಕು ಅಂದರೆ ತುಂಬ ವಿಯರ್ಡ್, ನಗು ಬರುವಂಥ ಒಂದು ಮೆಮೊರಿ. ತುಂಬ ಚಿಕ್ಕ ಹುಡುಗ ನಾನು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಡ್ಯಾನ್ಸರ್ಸ್ ಎಲ್ಲ ಒಂದಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾವುದು ಹಾರರ್ ಸಾಂಗ್ ಒಂದಿದೆಯಲ್ಲ ಕನ್ನಡದಲ್ಲಿ, ಯಾವುದದು? ತಂಗಾಳಿಯಲ್ಲಿ ನಾನು ಆ ಸಾಂಗ್ಗೆ ಗಣೇಶನ ಹಬ್ಬದ ದಿನ ಪರ್ಫಾರ್ಮೆನ್ಸು. ನಾನು ಇಲ್ಲಿ ಸೈಡಲ್ಲಿ ನಿಂತಿದ್ದೀನಿ, ಇದು ಸ್ಟೇಜು ಅಂದ್ರೆ ನಾನು ಸೈಡಲ್ಲಿ ನಿಂತ್ಕೊಂಡು ಮಗುತ್ತರ ಹಿಂಗೆ ನೋಡ್ತಾ ಇದ್ದೀನಿ. ಡ್ಯಾನ್ಸರ್ ಯಾರೋ ಹಿಂಗೆ ಮಲಗಿದ್ದಾರೆ, ಏನೋ ಹಿಂಗೆ ಮಲ್ಗ್ಬಿಟ್ಟೇನೋ ಹಿಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ನಿಂತಿದ್ದೀನಲ್ಲ, ಏನೋ ಸ್ಟೆಪ್ ಹಿಂಗೆ ತಿರುಗಿದ್ರು. ನಾನು ಅದಕ್ಕೆ ಭಯ ಪಟ್ಕೊಂಡು ಅಲ್ಲೇ ಹತ್ಕೊಂಡು ಮನೆವರೆಗೂ ಓಡೋಗಿದ್ದೀನಿ. ಸೊ ಇದೊಂದು ಮೆಮೊರಿ ಇದೆ ನನಗೆ. ಸೊ ಹುಡುಗರ ಜೊತೆ ಎಲ್ಲ ಫುಲ್ ರೆಡಿ ಆಗಿ ಹುಡುಗಿರ್ಗೆ ಲೈನ್ ಹಾಕಿದ್ದೆಲ್ಲ ಇದೆಯಾ ಅವಾಗ ಚಿಕ್ಕವ್ರು ಇರ್ಬೇಕಾದ್ರೆ? ಚಿಕ್ಕವರಿದ್ದಾಗ ಯಾವ ಲೈನ್ ಮೇಡಮ್, ಸ್ಕೇಲ್ ಹಿಡ್ಕೊಂಡು ಲೈನ್ ಹಾಕಕ್ಕೆ ಬರ್ತಿರ್ಲಿಲ್ಲ. ಹುಡುಗಿರಿಗೆ ಲೈನ್ ಹಾಕೋಣ ನಾವು. ಯೂಶಲ್ ಆಗಿ ರೋಡಲ್ಲೆಲ್ಲ ಗಣೇಶ ಕೂರಿಸ್ತಾರೆ ಅಂದ್ರೆ ಏರಿಯಾ ಅಲ್ಲಿ ಹುಡುಗಿರ್ ನೋಡ್ಲಿ ಅಂತ ಒಂದಷ್ಟು ಹುಡುಗರು ಇರ್ತಾರಲ್ಲ, ಆ ಕ್ಯಾಟಗರಿಗೆ ಏನಾದ್ರು ಶಿಶಿರ್ ಅವ್ರು ಬರ್ತಾರಾ ಅಂತ? ಇಲ್ಲ 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 ಇಲ್ಲ, ನಮ್ಮನ್ನ ನೋಡಕ್ ಹುಡುಗಿರ್ ಬರೋರು. ಕಾಂಪಿಟೇಷನ್. ಸೊ ನಿಮ್ಮ ಗಣೇಶ ಹಬ್ಬ ಹೇಗಿರ್ತಿತ್ತು ಅಂದ್ರೆ, ನಮ್ಮ ಕಡೆ ಎಲ್ಲ ಕಾಂಪಿಟೇಷನ್ಸ್ ಇರ್ತಿತ್ತು, ರಂಗೋಲಿ ಕಾಂಪಿಟೇಷನ್ನು, ಸಿಂಗಿಂಗು, ಡ್ಯಾನ್ಸಿಂಗ್ ಅಂತ. ನಿಮ್ಮ ಗೌರಿ ಗಣೇಶ ಹಬ್ಬ ಹೇಗಿರ್ತಿತ್ತು? ನಾನ್ ಫುಲ್ ಟಾಮ್ ಬಾಯ್ ತರ. ನಮ್ಮ ಏರಿಯಾದಲ್ಲಿ ನಾನ್ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಹುಡುಗರೇ ಇರ್ತಾ ಇದ್ರು. ಸೊ ನಾನು ಅವ್ರ ಜೊತೆಗೆ ಲಗೋರಿ, ಒಂದು ಹುಡುಗಿರಂದ್ರೆ ನಾನು, ಆಕಾಂಕ್ಷ ಅಂತ ಇನ್ನೊಂದು ಹುಡುಗಿ ಇರ್ತಾ ಇದ್ಲು, ಮತ್ತೆ ಇನ್ನೊಬ್ಳು ಇರ್ತಾ ಇದ್ಲು. 3 ಜನ ಹುಡುಗಿರು ಅಷ್ಟೇ. ಬಟ್ ನಮ್ ರೋಡ್ ಪೂರ್ತಿ ಹುಡುಗ್ರೆ. ಅಂದ್ರೆ ನಮ್ಕಿನ ಒಂದ್ ಸ್ವಲ್ಪ ದೊಡ್ಡವರು ಇದ್ರು, ಚಿಕ್ಕವರು ಇದ್ರು. ಬೇಸಿಕ್ಲಿ ನಾವೆಲ್ಲ ಫ್ರೆಂಡ್ಸು. ಲಗೋರಿ ಆಡ್ತಾ ಇದ್ವಿ, ಹೈಡ್ ಅಂಡ್ ಸೀಕ್ ಆಡ್ತಾ ಇದ್ವಿ. ಸೊ ಗಣೇಶ ಹಬ್ಬ ಬಂದಾಗ ನಾನು ಹುಡುಗನ್ ತರ ಅವ್ರ ಜೊತೆಗೆ ಚಂದ ವಸೂಲಿ ಮಾಡಕ್ ಹೋಗೋದು, ಮನೆಗೂ 101 ಗಣೇಶ ನೋಡ್ಬೇಕು ಅಂತ ಇರ್ತಾ ಇತ್ತಲ್ಲ. ಸೊ ಇಡೀ ಏರಿಯಾ ಸುತ್ತಾಡ್ಬಿಟ್ಟಿದ್ದೀನಿ ಗಣೇಶಗಳನ್ನ ನೋಡೋದು. ಅಂಡ್ ನಾವು ಗಣೇಶ ಕೂರ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಹೇಳೋರು, ಹುಡ್ಗಿರೆಲ್ಲ ಇದೆಲ್ಲ ಮಾಡ್ಬಾರ್ದು. ಯಾರು ಹೇಳಿದ್ದು? ಯಾಕೆ ಮಾಡ್ಬಾರ್ದು? ದೇವ್ರೆಲ್ರಿಗೂ ಒಂದೇ ಅಂತ ನಾನು ಅವಾಗ್ಲೇ ದೇವ್ರೆಲ್ರಿಗೂ ಒಂದೇ ಮಾಡ್ಬಾರ್ದು ಅಂತ ನಾನು ಫುಲ್ ಆಟ ಮಾಡಿ ಎಲ್ಲ ಮಾಡಿ. ಬಟ್ ನಮ್ಮ ಮನೇಲೂ ಗೌರಿ ಗಣೇಶ ಹಬ್ಬ ಅಂದ್ರೆ ತುಂಬಾ ಸ್ಪೆಷಲ್ ಹಬ್ಬ, ನಮ್ಗೆ ಮೇನ್ ಹಬ್ಬನೂ ಕೂಡ. ಸೊ ನಮ್ಮ ಮನೇಲೂ ಕೂರಿಸ್ತಾ ಇದ್ವಿ, ಹಾಗೆ ರೋಡಲ್ಲೂ ಕೂರಿಸ್ತಾ ಇದ್ವಿ. ಸೊ ಈ ತರ ಚಂದ ವಸೂಲಿ ಮಾಡೋದು ಸೇಮ್ ಹುಡುಗರು ಹೇಗ್ ಮಾಡ್ತಾರೋ ನಾನು ಹಾಗೆ ಮಾಡ್ತಾ ಇದ್ದೆ. ಇವತ್ತು ಅಂದರೆ ನಿಮ್ಮ ವ್ಲಾಗ್ಸ್ ಯೂಟ್ಯೂಬಲ್ಲೆಲ್ಲ ನೋಡಬೇಕಾದ್ರೆ ನೀವು ವರಮಹಾಲಕ್ಷ್ಮಿ ಹಬ್ಬ ಕೂಡ ತುಂಬ ಸ್ಪೆಷಲ್ ಆಗೇ ಮಾಡಿದ್ದೀರಾ. ಸೊ ಗೌರಿ ಗಣೇಶ ಹಬ್ಬ ಅಂದರೆ ಹಬ್ಬಗಳನ್ನ ಎಲ್ಲ ಪ್ರತಿಯೊಂದು ಹಬ್ಬನೂ ಆಚರಿಸ್ತೀರಾ ಹೇಗೆ? ಹೌದು, ನಮಗೆ ಮೇಜರ್ಲಿ ನನ್ನ ಫ್ಯಾಮಿಲಿಗೆ ಗೌರಿ ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಇದು ಮೇಜರು. ಆ್ಯಂಡ್ ಪ್ಲಸ್ ದೀಪಾವಳಿ. ಸೊ ಇದು ಮೇಜರ್ ಹಬ್ಬಗಳಾಗಿರೋದ್ರಿಂದ ಲಾಸ್ಟ್ ಇಯರ್ ನನಗೆ ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ.
ಬಟ್ ಈ ವರ್ಷ ಎಲ್ಲಾನು ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ಗೆ ತುಂಬಾನೇ ಇಷ್ಟ. ನಮ್ಮ ಹಿಂದೂ ಕಲ್ಚರ್ ಅಲ್ಲಿ ಅದೊಂದು ಸಂಭ್ರಮ ಅಲ್ವಾ, ಹಬ್ಬಗಳಂದ್ರೇನೆ ಒಂಥರ ಸಂಭ್ರಮ. ಸೊ ಅದನ್ನ ನಾನು ಬಿಟ್ಕೊಡಕ್ ಇಷ್ಟ ಇಲ್ಲ. ಸೊ ಐ ಆಮ್ ಕಂಟಿನ್ಯೂಯಿಂಗ್ ದಟ್. ಸರ್, ಈಗ ನಾವು ಆಗಲೇ ಮಾತಾಡ್ದಂಗೆ ನೀವು ಹೇಳ್ತಾ ಇದ್ರಿ ಆರ್ಕೆಸ್ಟ್ರಾ ಎಲ್ಲ ಇತ್ತು ಅಂತ. ಈಗಂತೂ ನಾವು ಬೆಂಗಳೂರಿನಲ್ಲಿ ಅದು ತುಂಬ ಕಡಿಮೆ ನೋಡೋದು. ನಿಮ್ಮ ತಂದೆ ಜೊತೆ ನೀವು ಹಬ್ಬಗಳನ್ನ ಆಚರಣೆ ಮಾಡಿದ ದಿನಗಳಿದೆಯಾ? ಅಂದರೆ ಈ ಹಿಂದೆ ನಾವು ಇಂಟರ್ವ್ಯೂ ನೋಡಿದ್ವಿ ನಿಮ್ಮ ತಂದೆಯವ್ರದ್ದು. ಸೊ ಹೇಳಿ, ಆ ನೆನಪುಗಳು ಹೇಳಿ. ಅಂದ್ರೆ ನಮ್ಮನೇಲಿ ಗಣೇಶ ಕೂರ್ಸಲ್ಲ. ನಮ್ಮನೇಲಿ ಅದು ಸಂಪ್ರದಾಯ ಇಲ್ಲ, ಗಣೇಶ ತಂದು ಕೂರ್ಸೋ ಸಂಪ್ರದಾಯ ಇಲ್ಲ. ಬಟ್ ದೇವ್ರ ಮನೇಲಿರುವಂಥ ಒಂದು ಬೆಳ್ಳಿ ಗಣೇಶಕ್ಕೆ ಅಲಂಕಾರ ಮಾಡಿ ಮಾಡೋವಂಥದ್ದು. ಬಟ್ ಯಾವುದೇ ಹಬ್ಬ ಬಂದ್ರು ನನಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಕರ್ಕೊಂಡೋಗಿ ಹೊಸ ಬಟ್ಟೆ ಕೊಡಿಸ್ತಾರೆ, ಇದು ಫಿಕ್ಸು. ಹೌದು, ಹಬ್ಬ ಬರ್ತಾ ಇದೆ ಅಂದ್ರೆ ಕರ್ಕೊಂಡೋಗೋದು ಗಾಂಧಿ ಬಜಾರಲ್ಲಿ ಹೊಸ ಬಟ್ಟೆ ಕೊಡ್ಸ್ಕೊಂಬರೋದು. ಸೊ ಇದು ಮ್ಯಾಂಡೇಟ್ರಿ. ಸೊ ಹಬ್ಬ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಿದ್ದೆ, ಯಾಕಂದ್ರೆ ಹೊಸ ಬಟ್ಟೆ ಸಿಗುತ್ತೆ. ಸ್ಯಾಟರ್ಡೇಸ್ ಕಲರ್ಸ್ ಡ್ರೆಸ್ ಹಾಕೊಂಡು ಹೋಗ್ಬೋದು ಸ್ಕೂಲ್ಗೆ ಹೊಸ ಬಟ್ಟೆ ತಗೊಂಡ್ರೆ. ಸೊ ಈ ಥರದ್ದೆಲ್ಲ ಮೆಮೊರಿ. ಆ್ಯಂಡ್ ಅಪ್ಪ ಯಾವುದೇ ಹಬ್ಬ ಮಿಸ್ ಮಾಡ್ತಿರಲಿಲ್ಲ ನನಗೆ ಬಟ್ಟೆ ಕೊಡಿಸೋದಾಗಿರ್ಬೋದು. ಅವ್ರಿಗೆ ನಾನು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತ ತುಂಬ ಆಸೆ. ಸೊ ಹಾಗಾಗಿ ಬೇರೆ ಬೇರೆ ಥರ ಬಟ್ಟೆಗಳನ್ನ ಕೊಡಿಸೋರು. ಇದೆಲ್ಲ ಇದೆ ಮೆಮೊರೀಸ್. ಇವೆಲ್ಲ ಒಂದು ಒಳ್ಳೆ ಮೆಮೊರೀಸ್, ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿರೋದು. ಸೇಮ್ ಥಿಂಗ್ ಆಕ್ಚುಲಿ ನನ್ಗೂ ಅಷ್ಟೇ. ನಮ್ಮಮ್ಮ ಒಂದ್ ತಿಂಗಳು ಮುಂಚೆನೆ ಎಲ್ಲ ಮೆಟೀರಿಯಲ್ ಎಲ್ಲ ಸೆಲೆಕ್ಟ್ ಮಾಡಿ ಸಿಲ್ಕ್ ಅಲ್ಲಿ ಲಂಗ ದಾವಣಿ ಎಲ್ಲ ಹೊಲಿಸ್ತಾ ಇದ್ರು. ಅವರೇ ಡಿಸೈನರು, ನಮ್ಮಮ್ಮನೇ ಡಿಸೈನರ್. ಸೊ ಹಬ್ಬಗಳು ಬಂದ್ರೆ ಸ್ಪೆಷಲಿ ಗೌರಿ ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಫುಲ್ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೆ. ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ Thank you. ಮಾಡ್ಕೊಂಡಿದ್ದೀರಾ. ಮರಾಠಿ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಏನಾದ್ರೂ ಬ್ಯಾಕ್ ಗ್ರೌಂಡ್ ಇದೆಯಾ ಈ ಲುಕ್ ಗೆ? ಇಲ್ಲ, ಬೇಸಿಕ್ಲಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೌತ್ ಇಂಡಿಯನ್ ಟ್ರೆಡಿಷನಲ್ ಸಾರಿ, ಕಾಂಜೀವರಂ ಸಾರಿಯಲ್ಲಿದ್ದೆ. ಸೊ ಈ ಒಂದು ಹಬ್ಬಕ್ಕೆ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಗಣೇಶ ಹಬ್ಬ. ಸೊ ವೈ ನಾಟ್ ಟ್ರೈ ಮರಾಠಿ ಲುಕ್ ಅಂತ ನನಗೆ ಬಂತು. ಅಂಡ್ ಮರಾಠಿ ಲುಕ್ ಅಂದಿದ ತಕ್ಷಣ ಬಾಜಿರಾವ್ ಮಸ್ತಾನಿ ಸಿನಿಮಾ ನೆನಪಾಗುತ್ತೆ, ಪ್ರಿಯಾಂಕಾ ಚೋಪ್ರಾ ನೆನಪಾಗ್ತಾರೆ. ಅಂಡ್ ಅವ್ರ ಲುಕ್ ಟ್ರೈ ಮಾಡಿದೆ. ಆಕ್ಚುಲಿ ಸೇಮ್, ಆಲ್ಮೋಸ್ಟ್ ಸೇಮ್ ಕಲರ್ ಸೀರೆ, ಜ್ಯುವೆಲ್ರಿ. ಅಂಡ್ ಮರಾಠಿ ಜ್ಯುವೆಲ್ರಿ ಒಂದಷ್ಟು ಟ್ರೆಡಿಷನಲ್ ಜ್ಯುವೆಲ್ರಿ ಇರುತ್ತೆ, ಅದ ಹೆಸರೆಲ್ಲ ಕೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಬಟ್ ಹಾಗೆ ಇದೆ. ಸೊ ಅದ್ ಟ್ರೈ ಮಾಡೋಣ ಅಂತ. ಸೊ ಅಚೀವ್ ಆಗಿದೆ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. Thank you. ತಲೆ ಮೇಲೆ ಚೂಡಮಣಿ ತರ ಇಟ್ಕೊಂಡಿರೋದಿರ್ಬೋದು, ಪ್ರತಿಯೊಂದು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಎಂತವ್ರಿಗೂ ಅದ್ರಲ್ಲಿ ನಮ್ಮ ಹುಡುಗರೆಲ್ಲ ಫುಲ್ ಖುಷಿ ಆಗಿರ್ತಾರೆ ನಿಮ್ಮನ್ನ ನೋಡಿ. ನೋಡ್ ಖುಷಿ ಪಡಿ ಅಷ್ಟೇ. ಅಷ್ಟೇ, ಅಲ್ಲೇ ಜಲಸಿ ಬಂದ್ಬಿಡ್ತು. ಇನ್ನ ಹಬ್ಬ ಅಂದ್ರೆ ಒಂದಷ್ಟು ಸ್ವೀಟ್ಗಳು ಸಿಕ್ಕಾಪಟ್ಟೆ ಫೇಮಸ್. ಅದ್ರಲ್ಲಿ ಕಡುಬು ಎಲ್ಲ. ನಿಮ್ಗೆ ಹಬ್ಬ ಅಂದ್ರೆ ನಮ್ಗೆಲ್ಲ ಅಡಿಗೆ ತುಂಬಾ ಇಷ್ಟ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಟ್ರೆಡಿಷನ್ಸ್ ಇದೆ, ಫುಡ್ ಪದ್ಧತಿ, ಆಹಾರ ಪದ್ಧತಿ ಇದೆ ಅನ್ನೋದು? ಸೊ ಬೇಸಿಕ್ಲಿ ನಮ್ಮ ಮನೇಲಿ ಹೇಗೆ ಅಂದ್ರೆ, ನಮ್ಮ ಮನೇಲಿ ಅನ್ನೋದಕ್ಕಿಂತ ನಮ್ಮ ಅಜ್ಜಿ ಮನೇಲಿ, ಅಂದ್ರೆ ತಂದೆ ಕಡೆ ಮನೇಲಿ ಒಬ್ಬಟ್ಟಿನ ಸಾರು ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಈ ಫೆಸ್ಟಿವಲ್ ಒಬ್ಬಟ್ಟಂತೂ ಇದ್ದೇ ಇರುತ್ತೆ. ಒಬ್ಬಟ್ಟು ಸಾರು ಜೊತೆಗೆ ಪಲ್ಯಗಳು ಅಂಡ್ ಮೋದಕ ಮಾಡ್ತಾರೆ, ಕಡುಬು, ಸ್ಟೀಮ್ಡ್ ಕಡುಬುನು ಮಾಡ್ತಾರೆ, ಖಾರ ಕಡುಬು, ಸಿಹಿ ಕಡುಬು ಮಾಡ್ತಾರೆ. ಸೊ ನಿಮ್ಮ ಮನೆಗಳಲ್ಲಿ? ನಮ್ಮನೇಲಿ ಮೋದಕ ಮಾಡಲ್ಲ, ಮೋದಕ ಕಡಿಮೆ. ಬಟ್ ಖಾರ ಕಡುಬು ಸಿಹಿ ಕಡುಬು ಎರಡೂ ಮಾಡ್ತಾರೆ. ನಮ್ದು ಡೀಪ್ ಫ್ರೈಡ್ ಇಲ್ಲ, ಸ್ಟೀಮ್ಡ್ ಬೇಯಿಸಿರೋ ಹಬೆ ಕಡುಬುಗಳು ಮಾಡೋದು ನಮ್ಮನೇಲಿ. ನಂಗೆ ಭಾರಿ ಇಷ್ಟ. ಸ್ಪೆಷಲಿ ಒಬ್ಬಟ್ಟಿಗೆ ಅಂತ ಮಾಡೋ ಹೂರಣದಲ್ಲೇ ಸಿಹಿ ಕಡುಬು ಮಾಡೋದು ನಮ್ಮನೇಲಿ. ಸೊ ಎರಡು ಡಿಶು ಒಟ್ಟಿಗೆ ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ನಮ್ಗೆ. ಚಿಕ್ಕ ಹುಡುಗರಿದ್ದಾಗ ಒಬ್ಬಟ್ಟು ಸಿಗುತ್ತೆ, ಆ ಹೂರಣದಲ್ಲಿ ಕಡುಬು ಸಿಗುತ್ತೆ. ಸೊ ಈ ತರ ಖಾರ ಕಡುಬು ಸಿಹಿ ಕಡುಬು. ಅಂಡ್ ಖಾರ ಕಡುಬು ಫಿಲ್ಲಿಂಗ್ ಅಲ್ಲೇ ವಡೆ ಮಾಡ್ತಾರೆ ನಮ್ಮಮ್ಮ. ಸೇಮ್ ಫೀಲಿಂಗು, ಕಡಲೆಬೇಳೆ ಫೀಲಿಂಗ್ ಅಲ್ಲೇ ಅದರಲ್ಲೇ ವಡೆ ಮಾಡ್ತಾರೆ. ಸೊ ಇವೆಲ್ಲ ಮಜಾ. ಈಗ ಹಬ್ಬಗಳು ಅಂದ್ರೆ ಸೆಲೆಬ್ರಿಟೀಸ್ ಅಂತ ಆದ್ಮೇಲೆ ಅಥವಾ ಫೇಮಸ್ ಆದ್ಮೇಲೆ ಜನರ ಜೊತೆ ಈಗ ಹಬ್ಬ ಸೆಲೆಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮನೆಯವ್ರ ಜೊತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಸಲ ಹಬ್ಬದಲ್ಲಿ ಏನೆಲ್ಲ ಪ್ಲಾನ್ಸ್ ಇದೆ, ಯಾವ ತರ ಲೈನಪ್ಸ್ ಇದೆ ನಿಮ್ದು ಅಂತ? ಆಕ್ಚುಲಿ ಥ್ಯಾಂಕ್ಫುಲಿ ಏನಂದ್ರೆ, ಈಗ ಯಾವ್ದೋ ಒಂದು ಏರಿಯಾದಲ್ಲಿ ಗಣೇಶ ಕೂರಿಸ್ತಿರ್ತಾರೆ, ಹುಡುಗರೆಲ್ಲ ಸೇರ್ಕೊಂಡು ಒಂದಷ್ಟು ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿರ್ತಾರೆ, ನಮ್ಮನ್ನ ಗೆಸ್ಟ್ ಆಗಿ ಇನ್ವೈಟು ಕೂಡ ಮಾಡಿದ್ದಾರೆ. ಬಟ್ ಅದು ಹಬ್ಬದ ದಿನ ಇರಲ್ಲ, ಅವ್ರು ಯಾವ್ದೋ ಬೇರೆ ದಿನ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ತಿಂಗಳು ದಸರಾಗೂ ತುಂಬಾ ಜನ ಕೂರಿಸ್ತಾರೆ. ಸೆಪ್ಟೆಂಬರ್ ಅಲ್ಲಿ ಒಂದಷ್ಟು ಪ್ರೋಗ್ರಾಮ್ಸ್ ಇದೆ, 10th 11th 12 ಈ ದಿನಗಳಲ್ಲಿ ಪ್ರೋಗ್ರಾಮ್ಸ್ ಇದೆ. ಡೆಫಿನೆಟ್ಲಿ ಅದಕ್ಕಂದು ಹೋಗ್ತೀವಿ ಗಣೇಶ ಕೂರ್ಸಿರೋ ಇವೆಂಟ್ಸ್ಗೆ. ಈಗ ಇಬ್ರು ತುಂಬಾ ಬ್ಯುಸಿ ಇದ್ದೀರಾ. ಅಂದ್ರೆ ಶಿಶಿರ್ ಅವ್ರಿಗೆ ಫೋನ್ ಮಾಡಿದ್ರೆ ಐಶ್ವರ್ಯ ಅವ್ರು ಸಿಗಲ್ಲ, ಐಶ್ವರ್ಯ ಅವ್ರಿಗೆ ಫೋನ್ ಮಾಡಿದ್ರೆ ಶಿಶಿರ್ ಅವ್ರು ಸಿಗಲ್ಲ. ಅಂದ್ರೆ ನನಗ್ ಫೋನ್ ಮಾಡಿದ್ರೆ ಅವ್ರಿಗೆ ಸಿಗ್ತಾರೆ, ಅವ್ರಿಗೆ ಫೋನ್ ಮಾಡಿದ್ರೆ ನನಗೆ ಸಿಗ್ತೀನಿ.
ಅಂದ್ರೆ ಜೊತೆಲೇ ನೋಡಿದೀವಲ್ವಾ ಸರ್ ನಾವು ಜಾಸ್ತಿ, ಹಾಗಾಗಿ ಡೆಫಿನೆಟ್ಲಿ ಅಂದ್ರೆ ಇವಾಗ ಟ್ರಾವೆಲ್ ಮಾಡುವಾಗ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಕೊಲಾಬ್ರೇಷನ್ ಶೂಟ್ಸ್ ಇದ್ದಾಗ ಡೆಫಿನೆಟ್ಲಿ ಜೊತೆಗೆ ಇರ್ತೀವಿ. ಅಂಡ್ ಈ ತರ ಶೂಟ್ಸ್ ಮಾಡಿಸುವಾಗ ಡೆಫಿನೆಟ್ಲಿ. ಬಟ್ ಇವ್ರದ್ದು ಸೀರಿಯಲ್ ಆಗ್ತಾ ಇದೆ, ಒಂದು ಸೀರಿಯಲ್ ಅಲ್ಲಿ ಲಾಂಚ್ ಆಗ್ತಾ ಇದಾರೆ, ಒಂದು ಬ್ಯೂಟಿಫುಲ್ ಸೀರಿಯಲ್ ಅಲ್ಲಿ. ಸೊ ಆಬ್ವಿಯಸ್ಲಿ ಈಸ್ ಬಿಸಿ ಇನ್ ಹಿಸ್ ಓನ್ ವರ್ಕ್. ಅಂಡ್ ನಂದು ಒಂದು ಸಿನಿಮಾ ನಡೀತಾ ಇದೆ, ಅಂಡ್ ನಂದು ಇನ್ನೊಂದು ಸೀರಿಯಲ್ ಬೇರೆ ನಡೀತಾ ಇದೆ, ನೀವು ನೋಡಿದೀರಾ ಅದನ್ನ. ಸೊ ಐ ವಾಸ್ ಬಿಸಿ ವಿತ್ ದ್ಯಾಟ್. ಸೊ ಹಾಗೆ ವರ್ಕ್ ವೈಸ್ ವಿ ಆರ್ ಸೆಪ್ರೇಟ್. ಈಗ ಶ್ರೀಗಂಧದ ಗುಡಿ ಈಗ ತುಂಬಾ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹೀರೋಯಿನ್ ಯಾರು ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ. ಹಾಗೆ ಯಾವಾಗ ಬರುತ್ತೆ, ಯಾವಾಗ ನೋಡ್ಬೋದು ಅಂತ ಕಾಯ್ತಾ ಇದ್ದಾರೆ ಆಕ್ಚುಲಿ ವೀಕ್ಷಕರು, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಪ್ರೋಮೋ ಅಲ್ಲಿ. ಸೊ ಹೇಳಿ ಸರ್, ಹೊಸ ಸೀರಿಯಲ್ಲು ಎಷ್ಟು ಖುಷಿ ಇದೆ, ಎಷ್ಟು ನರ್ವಸ್ನೆಸ್ ಇದೆ. ಇದು ನಿಮ್ಮ ಕಮ್ ಬ್ಯಾಕ್ ಸೀರಿಯಲ್ಲು ಕಿರುತೆರೆಗೆ ಮತ್ತೆ. ಸೊ ಹೇಳಿ. ತುಂಬಾ ಖುಷಿ ಇದೆ. ಅಂದ್ರೆ ಈ ಪ್ರಾಜೆಕ್ಟ್ ಒಂಥರ ತುಂಬಾ ಯುನೀಕ್ ಪ್ರಾಜೆಕ್ಟ್ ಇದು. ನೀವು ನಾರ್ಮಲಿ ಸೀರಿಯಲ್ ರೊಟೀನ್ ನೋಡ್ತಿದ್ರೆ ಹೆಣ್ಮಕ್ಳು ಗೋಳು ಅಳು ಅವರ ಕಷ್ಟಗಳು ಬರೀ ಇಂಥದ್ದು ಮಾತ್ರ ನೋಡ್ತಿರ್ತೀರ. ಫಾರ್ ದ ಫಸ್ಟ್ ಟೈಮ್ ಗಂಡ್ಮಕ್ಳು ಕಷ್ಟ, ಗಂಡ್ಮಕ್ಳು ಗೋಳು, ಗಂಡ್ಮಕ್ಳು ಕಣ್ಣೀರ್ನ ತೋರಿಸ್ತಾ ಇದ್ದೀವಿ. ನಿಜವಾಗ್ಲೂ ಗಂಡ್ಜೀವಕ್ಕೂ ಒಂಚೂರು ಭಾವನೆಗಳಿರ್ತವೆ, ಅವಕ್ಕೂ ಕಣ್ಣೀರು ಬರ್ತವೆ ಅನ್ನೋದನ್ನ ತೋರಿಸುವಂತ ಒಂದಷ್ಟು ಕತೆ ಇದು. ಬಟ್ ಆ ತರ ಜೀವನ ನಡೆಸ್ತಿರೋ ಗಂಡೈಕ್ಳು ಲೈಫಲ್ಲಿ ಒಂದು ಹೆಣ್ಣುಡುಗಿ ಬರುತ್ತೆ, ಅವರೊಳ್ಳೆ ಹೆಂಗೆ ಬಂದು ಸುಧಾರಿಸ್ತಾಳೆ ಅನ್ನೋದೇ ಗಂಧದ ಗುಡಿಯ ಕತೆ. ಸೊ ತುಂಬಾ ಯುನೀಕ್ ಆಗಿರುವಂತ ಕತೆ. ಇವಾಗ ನೀವೇ ಹೇಳಿದಾಗೆ ಕಮ್ ಬ್ಯಾಕ್ ಅಂತ ಹೇಳಿದ್ರಿ. ಸೊ ಹಲವಾರು ಪ್ರಾಜೆಕ್ಟ್ಗಳು ಬಂತು, ಹಲವಾರು ಕತೆಗಳನ್ನ ಕೇಳಿದೆ. ಬಟ್ ಏನಕ್ಕೆ ಗಂಧದ ಗುಡಿನೇ ಚೂಸ್ ಮಾಡಿದೆ ಅಂದ್ರೆ, ಈ ಕತೆ ಜನರು ನೋಡ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಅಂಡ್ ಆ ಕತೆನ ನಾನು ಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಗಂಧದ ಗುಡಿ, ಔಟ್ ಆಫ್ ಎವ್ರಿ ಅದರ್ ಪ್ರಾಜೆಕ್ಟ್ಸ್ ಐ ಗಾಟ್, ಗಂಧದ ಗುಡಿನ ಚೂಸ್ ಮಾಡ್ಕೊಂಡೆ. ಹೌದು, ಇದರಲ್ಲಿ 4 ಜನ ಅಣ್ತಮ್ಮದಿರಿದ್ದಾರೆ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೋಗುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಒಬ್ಬ ಹೀರೋ ಅಂತ ಪೋಟ್ರೆ ಆಗದೆ ಇರಬಹುದು. ಏನೇ ಆದ್ರೂ ಇಲ್ಲಿ ಕತೆ, ಕಂಟೆಂಟ್ ಅಂಡ್ ಆ 4 ಜನದ ಎಮೋಷನ್ಸ್ ಹೀರೋ. ಸೊ ಈ ಒಂದು ಪ್ರಾಜೆಕ್ಟ್ ಇಂದ ನನ್ನ ಕೆರಿಯರ್ ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ತುಂಬಾ ಕೇರ್ಫುಲ್ ಆಗಿ ಶೂಟ್ ಮಾಡ್ತಿರೋಂಥ ಪ್ರಾಜೆಕ್ಟ್ ಇದು. ಪ್ರೊಡ್ಯೂಸರ್ ಪರೀಕ್ಷಿತ್ ಅವರು, ಪ್ರದೀಪ್ ಅವರು ತುಂಬಾ ಕೇರ್ಫುಲ್ ಆಗಿ ದಿನಕ್ಕೆ ಒಂದು ಸೀನ್ ಕೂಡ ಆಗ್ತಿಲ್ಲ, ಅಷ್ಟು ನಿಧಾನಕ್ಕೆ ಟೈಮ್ ತಗೊಂಡು ಸಿನಿಮಾ ತರ ಬರಬೇಕು ಅಂತ ಶೂಟ್ ಮಾಡ್ತಾ ಇದೀವಿ. ಅಂಡ್ ಕಲರ್ಸ್ ಕನ್ನಡಗೆ ಇದೊಂದು ಅದ್ಭುತವಾಗಿರುವಂತ ಒಂದು ಕಥೆ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಸರ್ ಹಾಗೆ ಒಂದು ಮೋಕ್ಷಿತ್ ಅವ್ರಿಗೆ ದೇವರು ಕೊಟ್ಟ ತಮ್ಮ ಇದ್ದಾರೆ, ನಿಮ್ಗೆ ಸೀರಿಯಲ್ ಕೊಟ್ಟ ತಮ್ಮ ಕೂಡ ಅದೇ ಸೀರಿಯಲ್ ಅಲ್ಲಿ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಿ. ಗಣಿ ಗಗನ್ ನಮ್ ಸೀರಿಯಲ್ ಮಯೂರ ಅವನು, ಓಕೆನಾ. ಸೊ ಹೀಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಅವನು ಚಿಕ್ಕ ವಯಸ್ಸಲ್ಲೇ ತುಂಬಾ ಚೆನ್ನಾಗಿ ಗ್ರೂಮ್ ಆಗಿದ್ದಾನೆ. ಯಾಕಂದ್ರೆ ಆ ಸೀರಿಯಲ್ನ ಅಷ್ಟು ವರ್ಷ ಮಾಡಿ ಬಂದು ಅವನಿಗೆ ಆಸಕ್ತಿ ತುಂಬಾ ಚೆನ್ನಾಗಿದೆ, ಪ್ಯಾಷನ್ ಇದೆ, ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ಸೊ ಹಾಗಾಗಿ ಆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಅವನು. ನಮ್ಮ ಅಷ್ಟು 4 ಜನರಲ್ಲಿ ತುಂಬಾ ಅಳದವನೇ, ತುಂಬಾ ನಗದು ಅವನೇ, ತುಂಬಾ ಕೋಪ ಮಾಡ್ಕೊಳ್ಳೋದು ಅವನೇ, ಮಿಕ್ಸ್ ಆಫ್ ಎಮೋಷನ್ಸ್ ಇರುವಂತ ಕ್ಯಾರೆಕ್ಟರ್ ಒಂದು. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ನೋಡ್ಬೇಕು ನೀವು. ಮೇಡಮ್, ಇನ್ನು ನಿಮ್ಮ ಪ್ರಾಜೆಕ್ಟ್ಸಿಗೆ ಬಂದರೆ, ಈಗ ಯಜಮಾನ ಸೀರಿಯಲಲ್ಲಿ ನೋಡಿದ್ದೀವಿ, ಎಲ್ಲ ನ್ಯೂಸ್ ರಿಪೋರ್ಟರ್ಸು ಶಾಕ್ ಆಗಿ ನೋಡಿರ್ತಾರೆ, ಏನು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಐಶ್ವರ್ಯ ಅವರು ಅಂತ. ಸೊ ಆ ಸೀರಿಯಲ್ ಬಗ್ಗೆ, ಹಾಗೆ ಯಾವುದಾದ್ರೂ ಸೀರಿಯಲಲ್ಲಿ ಐಶ್ವರ್ಯ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಅಂದರೆ ಒಂದು ಹಾಡು ಜ್ಞಾಪಕ ಬರುತ್ತೆ, ಐಶ್ವರ್ಯ ಬಂದ್ಲು ಅಂತ. ಸೊ ಅದಷ್ಟು ರಿಜಿಸ್ಟರ್ ಆಗಿಬಿಟ್ಟಿದೆ, ನಿಮ್ಮನ್ನು ನೋಡಿದ್ರೆ ತುಂಬ ಜನಕ್ಕೆ ಆ ಫೀಲಿಂಗ್ ಬರುತ್ತೆ ಕೂಡ. ಸೊ ಹೇಳಿ, ನಿಮ್ಮ ಲೈನಪ್ಸ್ ಹೇಗಿದೆ ಅನ್ನೋದು. ಸೊ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಲ್ಲಿ ಫಸ್ಟ್ ನಾನು ಗೆಸ್ಟ್ ಎಂಟ್ರಿ ಆಗಿ ಹೋಗಿದ್ದು. ಅಂಡ್ 30 ಎಪಿಸೋಡ್ ಅಂತ ಹೇಳಿದ್ರು, ಬಟ್ 30 ಎಪಿಸೋಡ್ಗಿಂತ ಜಾಸ್ತಿನೇ ಆಗಿದೆ. ಅಂಡ್ ನಂಬರ್ 1 TRP ಅಲ್ಲಿದೆ ಆ ಚಾನೆಲ್ಗೆ. ಸೊ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಅಂಡ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಎಲ್ಲಿ ಹೋದ್ರು ಆ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಕ್ಚುಲಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಸೊ ಐ ವಾಸ್ ವೆರಿ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಅಂಡ್ ನಂಬರ್ 1 ಅಲ್ಲಿದೆ, ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಇನ್ನೊಂದು, ನೀವು ಹೇಳಿದಾಗೆ ಯಜಮಾನ ಸೀರಿಯಲ್ ಅಲ್ಲಿ ಒಂದು ಆಂಕರ್ ರೋಲ್ ಮಾಡಿದ್ದೀನಿ ನಾನು, ರಿಪೋರ್ಟರ್ ರೋಲ್. ಇಟ್ಸ್ ಅ ಕ್ಯಾಮಿಯೋ. 2 ದಿನ ಅಷ್ಟೇ ಇದ್ದಿದ್ದು ಅಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನು ತುಂಬಾ ಎಂಜಾಯ್ ಮಾಡಿದೆ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡೋದಕ್ಕೆ. ಫಾಸ್ಟ್ ಆಗಿ ಮಾತಾಡ್ಬೇಕಿತ್ತು, ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸೊ ಹೇಗ್ ಮಾಡಿದೆ ನೀವ್ ಹೇಳ್ಬೇಕು. ಅದು ತುಂಬಾ ಚೆನ್ನಾಗಿ ನಾವು ಹೇಳಿದ್ವಲ್ಲ, ನಮ್ಗೆ ಕಾಂಪಿಟೇಷನ್ ತರ ಇತ್ತು. ಸೊ ಅಂದ್ರೆ ಆಕ್ಟರ್ ಇಲ್ಲ ಆಗಿರ್ಲಿಲ್ಲ ಅಂದ್ರೆ ರಿಪೋರ್ಟರ್ ಆಗ್ಬೋದಿತ್ತಾ? 100%. ಓ ಸೂಪರ್, ಇಷ್ಟ ಹೇಳಿದ್ರೆ ಆಗ್ಬೋದಿತ್ತು ನೀವು. ಓ ವಾವ್, ನಂದೇ ಫಸ್ಟ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಶಿಶಿರ್ ಅವ್ರು ನಾನೇ ಫಸ್ಟ್ ಇರ್ಬೇಕು, ನಾನೇ ಮುಂದೆ. ನಾನು ಬಿಡಲ್ಲ, ನಾನು ಆಂಕರ್ ಆಗಿ ಅಥವಾ ರಿಪೋರ್ಟರ್ ಆಗಿ ನಿನ್ನ ಹತ್ರ ಇಂಟರ್ವ್ಯೂಗೆ ಬಂದ್ರೆ ವೆರಿ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ಬಿಟ್ಟು. ನೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅದಾಗೋಗುತ್ತೆ. ಸೊ ಎಸ್, ಇದು ನಡೀತಾ ಇದೆ. ಪ್ಲಸ್ ಒಂದು ಸಿನಿಮಾ ನಡೀತಾ ಇದೆ, ಸ್ಲಮ್ ಶ್ರಾವಣಿ ಅಂತ. ಅವಾರ್ಡ್ಗೆ ಒಂದು ಟ್ರೈ ಮಾಡ್ತಾ ಇದಾರೆ ಅವಾರ್ಡ್ಗೆ.
ಸೊ ವಿಲ್ ಸಿ ಹೌ ದಟ್ ಗೋಸ್. ಅಂಡ್ ಇನ್ನೊಂದು ತುಳು ಮೂವಿ ಲೈನ್ ಅಪ್ ಅಲ್ಲಿ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವಿಬ್ರು ಒಂದು ವೆಬ್ ಸೀರೀಸ್ ಮಾಡಿದೀವಿ. ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ ಸರ್. ಮೈಕ್ರೋ ಡ್ರಾಮಾ, ಮೈಕ್ರೋ ಸೀರೀಸ್. ನಾ ಒಂದು ಎಪಿಸೋಡ್ ಏನೋ ನೋಡ್ತಾ ಇದ್ದೆ ನಾನು ಸ್ಕ್ರಾಲ್ ಮಾಡ್ಬೇಕಾದ್ರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ನೀವೇನಾ ಅನ್ನೋದು ಒಂದೊಂದ್ ಕಡೆ ಕನ್ಫ್ಯೂಷನ್ ಆಗ್ಬಿಡತ್ತೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳಿ, ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಆಸ್ ಅನ್ ಆಕ್ಟರ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ನಾವು ಎಂಟರ್ ಆಗ್ತೀವಿ ಅಂದಾಗ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಅದು ಫಸ್ಟ್ ಆಗಿದ್ದು ಐಶ್ವರ್ಯ ಅವ್ರಿಗೆ ಆ ಪ್ರಾಜೆಕ್ಟ್. ಅದ್ ನನಗ್ ಬಂದಿದ್ದೆ ಅದೊಂಥರ ಬೇರೆ ತರ ಅಚಾನಕ್ ಆಗಿ ಬಂದಿದ್ ಪ್ರಾಜೆಕ್ಟ್ ಅದು. ಬಿಕಾಸ್ ಮೇಲ್ ಲೀಡ್ ಹುಡುಕ್ತಾ ಇದ್ರು, ಒಂದಷ್ಟು ಆಪ್ಷನ್ಸ್ ನೋಡಿದ್ರು, ಆಗ್ತಿರ್ಲಿಲ್ಲ. ಅಂಡ್ ದೆನ್ ಇವರೇ ರೆಫರ್ ಮಾಡಿದ್ದು, ಯಾಕೆ ನೀವು ಶಿಶಿರ್ ಹತ್ರ ಮಾತಾಡಬಾರ್ದು ಅಂತ. ಅವ್ರು ನಾನು ಬಿಸಿ ಇದ್ದೆ ಅಂತ ಅನ್ಕೊಂಡಿದ್ರು. ದೆನ್ ಅಪ್ರೋಚ್ ಮಾಡಿದ್ರು, ಓಕೆ ಇದೇ ಜೋಡಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಸಿಕ್ಕಾಬಡ ಚಾಲೆಂಜಿಂಗ್ ಆಗಿತ್ತು, ಐ ಮಸ್ಟ್ ಟೆಲ್ ಯು. ಬಿಕಾಸ್ ಡೇ ಅಂಡ್ ನೈಟ್ ಶೂಟ್ ಮಾಡ್ತಿದ್ವಿ, ವೆರಿ ಲಾಂಗ್ ಅವರ್ಸ್, ಇಂಟೆನ್ಸ್ ಕ್ಯಾರೆಕ್ಟರ್ಸ್. ಅಂದ್ರೆ ತುಂಬಾ ಅಳ್ತಾ ಇದ್ವಿ, ತುಂಬಾ ಕಿರ್ಚಾಡ್ತಾ ಇದ್ವಿ. ಅದ್ರಲ್ಲಿ ಮೋಸ ಮಾಡಿದ್ರಲ್ಲ, ನಿಮಗೆ ನೋವಾಗ್ಲಿಲ್ವಾ ಸರ್? ಇಲ್ಲ, ಅದೇ ಮಿಸ್ಕನ್ಸೆಪ್ಷನ್ ಅಲ್ಲೇ ಇರೋದು. ಟ್ರೇಲರ್ ನೋಡಿ ಒಂದು ಜಡ್ಜ್ಮೆಂಟ್ ಗೆ ಬರ್ತಾರೆ, ಓಕೆ ಇವಳು ಹಿಂಗೆ, ಈ ಕ್ಯಾರೆಕ್ಟರ್ ಹಿಂಗೆ ನೆಗೆಟಿವ್, ಇವ್ರು ಪಾಸಿಟಿವ್. ಬಟ್ ಆಕ್ಚುಲಿ ನೀವು ಆ ಸೀರೀಸ್ ನೋಡ್ಬೇಕು. ಎಕ್ಸಾಕ್ಟ್ಲಿ. ಸೊ ಆ ಪ್ರೋಮೋದಲ್ಲಿ ಏನಿದೆ, ನಿಮ್ಗೆ ಆ ಸೀರೀಸ್ ನೋಡಿದ್ಮೇಲೆ ನಿಮ್ಗೆ ಅಯ್ಯೋ ಅಂತ ಅನ್ಸುತ್ತೆ. ಅವಾಗ ನಾವು ಐಶ್ವರ್ಯ ಅವ್ರನ್ನ ತಪ್ಪು ತಿಳ್ಕೊಂಡ್ವಿ ಅಂತ ಅನ್ಸುತ್ತೆ. 100% ತಪ್ಪು ತಿಳ್ಕೊಳ್ಳೋದಲ್ಲ, ಲೈಕ್ ಕಂಪ್ಲೀಟ್ಲಿ ಸ್ಟೋರಿನೇ ನಿಮ್ಮ ಹೆಡ್ ಅಲ್ಲಿ ಉಲ್ಟಾ ಆಗಿರುತ್ತೆ. ಅಂಡ್ ಈಗ ಮೈಕ್ರೋ ಸೀರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಯಾವ ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿದ್ರು ಐಶ್ವರ್ಯ ಶಿಶಿರ್ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಸೊ ನಾನು ಒಂದಷ್ಟು ಕಾಮೆಂಟ್ಸ್ನ ಚೂಸ್ ಮಾಡಿ ತಗೊಂಡ್ ಬಂದಿದ್ದೀನಿ. ರಿಯಾಕ್ಟಿಂಗ್ ಟು ದ ಕಾಮೆಂಟ್ಸ್ ಅಂತ. ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು. ನಾನು ಓಪನ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ಎಲ್ಲ ಹಾರ್ಟು, ಎಲ್ಲ ಪಾಸಿಟಿವ್. ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬೇರೆ ಬಿಟ್ಟಿದ್ರು ಸರ್. ಅದಕ್ಕೆ ನಾನು ಯಾಕೆ ಕೇಳಬಾರ್ದು, ಅವ್ರ ಕ್ವೆಶನಿಗೆ ನೀವಂತೂ ಆನ್ಸರ್ ಮಾಡಲ್ಲ, ಅದಕ್ಕೆ ನನ್ನ ಮೂಲಕ ಅವ್ರಿಗೆ ಆನ್ಸರ್ ಸಿಗ್ಲಿ ಅಂತ ಗೊತ್ತಾಯ್ತು ಬಿಡಿ ಕ್ವಶನ್. ಒಬ್ರು ಕಮೆಂಟ್ ಮಾಡಿದ್ದಾರೆ, ಏನ್ ಲವ್ವಾ ಅಂತ ಹೇಳಿ. ಲವ್ವಾ ಇಬ್ರಿಗೂ? ಲವ್ ಮಾಡಕ್ಕಾಗಲ್ವೇ? ನಮಗ್ ದಿಲ್ಲಿದೆ. ಸೊ ಅದು ಎಸ್ ಅನ್ಬೇಕಾ ನೋ ಅನ್ಬೇಕಾ ಅಂತ ಸಾಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅವರವರ ಭಾವಕ್ಕೆ ಅವರವರ ಭಕುತಿಗೆ, ಅವರವರ ವಿವೇಚನೆಗೆ ಬಿಟ್ಟಿದ್ದು. ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಸೂಪರ್ ಜೋಡಿ, ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀವಿ ನಾವು, ಯಾಕೆ ನೀವು ಮದ್ವೆ ಆಗಬಾರ್ದು ಅಂತ. ಸಾಂಗ್ ಅಲ್ಲೇ ಉತ್ತರ ಕೊಡೋಣ? ಕೊಡ್ಬೋದು, ನೋಡು. ಯಾವ್ದು ಯಾವುದು? ಯಾಕೆ ಆಗ್ಬಾರ್ದು? ಏನೋ ನೀವು ಯೋಚನೆ ಮಾಡಿ, ನಾವು ಯೋಚನೆ ಮಾಡ್ತೀವಿ. ನಿಮ್ಗೊಂದು ಕ್ಲಾರಿಟಿ ಸಿಕ್ತಾಗ ನೀವು ಹೇಳಿ, ನಮ್ಗೆ ಕ್ಲಾರಿಟಿ ಸಿಕ್ತಾಗ ನಾವು ಹೇಳ್ತೀವಿ ಅಷ್ಟೇ. ಇನ್ನೂ ಒಂದು ಅಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ತುಂಬಾ ಕ್ಯೂಟ್ ಪೇರ್ ನಿಮ್ಮಿಬ್ರದ್ದು, ನಿಮ್ಮನ್ನ ನೋಡಕ್ಕೆ ಖುಷಿ ಆಗತ್ತೆ, ಯಾವಾಗ ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಅಂತ. ಪ್ರೊಡ್ಯೂಸರ್ಸ್ ಯಾವಾಗ ರೆಡಿ ಇರ್ತಾರೋ, ನಮ್ಮನ್ನ ಕಾಸ್ಟ್ ಮಾಡ್ಬೇಕು ಅಂತ ಅನ್ನಿಸ್ದಾಗ ಟೀಮ್ ರೆಡಿ ಇರ್ತಾರೋ, ವಿ ಆರ್ ರೆಡಿ. ನಾವು ಇಲ್ಲ ಅಂತ ಹೇಳಲ್ಲ. ಉತ್ತರ ಕರ್ನಾಟಕದವರು ಕೂಡ ಒಬ್ರು ಕಮೆಂಟ್ ಮಾಡಿದ್ರು, ಅವ್ರ ಭಾಷೆಯಲ್ಲಿ ಹಾಕಿದ್ರು, ನಂಗೆ ಅದಷ್ಟು ಪ್ರೊನೌನ್ಸಿಯೇಷನ್ ಬರಲ್ಲ, ಆಮೇಲೆ ತಪ್ಪಾಗತ್ತೆ. ಬೇಗ ಮದ್ವೆ ಆಗಿ ಹೋಳಿಗೆ ಊಟ ಹಾಕ್ಸಿ ಅಂತ. ಸೊ ಹೇಳ್ಬೇಕು ನೀವೇ ಇದಕ್ಕೆ. ಏನಿಲ್ಲ, ಹೋಳಿಗೆ ಊಟ ಹಾಕ್ಸೋದಕ್ಕೆ ಮದ್ವೆನೇ ಆಗ್ಬೇಕಂತ ಏನಿಲ್ಲ. ಹಬ್ಬಕ್ಕೆ ಮನೆಗೆ ಬನ್ನಿ, ಇಲ್ಲ ಹೋಳಿಗೆ ತಿನ್ಬೇಕು ಅನ್ಸಿದ್ರೆ ಹೇಳಿ, ನಮ್ಮ ಅಮ್ಮಂಗೆ ಹೇಳ್ತೀನಿ, ನಾನು ಮಾಡಿಸ್ತೀನಿ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಅದಕ್ಕೆ ನನ್ಗೊಂದು ಪ್ರಶ್ನೆ, ಈಗ ಹೇಳಿ, ಇದನ್ನ ಹೇಳಿ. ಇಷ್ಟೊತ್ತು ನನ್ ಕಮೆಂಟ್ಸ್ ಓದಿದ್ದು, ಬೇಕಿದ್ರೆ ಕಮೆಂಟ್ಸ್ ನ ಕೂಡ ತೋರಿಸಿ. ಇಲ್ಲ ನಾವು ನೋಡಿದ್ವಿ. ನನ್ನ ಪ್ರಶ್ನೆ ಏನಂದ್ರೆ, ಮದುವೆ ಯಾವಾಗ? ನಿಮ್ದು ಸರ್? ಅದೇ ಗೊತ್ತಿಲ್ಲ. ಅಂದ್ರೆ ಇಬ್ರು ಜೊತೆಲಿ ಆಗ್ತೀರಾ ಅಥವಾ ಬೇರೆ ಬೇರೆ ಆಗ್ತೀರಾ, ಅಥವಾ ಏನು? ಇದು ಒಂದು ಕ್ಲಾರಿಟಿ ಬೇಕು ಸರ್. ತುಂಬಾ ಜನ, ಅದ್ರಲ್ಲಿ ನಾನು ಒಬ್ಳು ಆಸ್ ಎ ಫ್ಯಾನ್, ಐಶಿರ್ ಮದ್ವೆ ಯಾವಾಗ? ಇಬ್ರು ಯಾವಾಗ ಮದ್ವೆ? ಯಾರು ಹೇಳಿದ್ ಫಸ್ಟ್ ಆಫ್ ಅಲ್ಲ, ಫಸ್ಟ್ ಆಫ್ ಆಲ್ ನಾವಿಬ್ರು ಐಶಿರ್ ಮದ್ವೆ ಆಗ್ತಾರೆ ಅಂತ ಯಾರು ಹೇಳಿದ್ದು? ಸೊ ಸಿ, ಕಪಲ್ಸ್ ಡೇಟ್ ಮಾಡ್ತಿದ್ದೀರಾ ಏನು ಅನ್ನೋದು ಒಂದು ಇವತ್ತು. ಸೊ ಹೇಗಂದ್ರೆ ಸಿ, ಇಲ್ಲ I'll tell you ಏನಂದ್ರೆ, ಬೇಸಿಕ್ಲಿ ನಮ್ಗೆ ಕರಿಯರ್ ಮೇಲೆ ಇವಾಗ ತಾನೇ ಬಿಗ್ ಬಾಸ್ ಮುಗಿಸ್ಕೊಂಡು ಆಚೆ ಬಂದಿದೀವಿ. ಅಂಡ್ ಬಿಗ್ ಬಾಸ್ ಮುಂಚೆನೂ ಅವ್ರವ್ರ ಲೈಫ್ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಬಿಸಿ ಇದ್ವಿ, ಕರಿಯರ್ಸ್ ಅಲ್ಲಿ ಬಿಸಿ ಇದ್ವಿ. ಅಂಡ್ ಇವಾಗ್ಲೂ ಅಷ್ಟೇ ಕರಿಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇವಾಗ ನಾವು ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು ವಿ ಆರ್ ಸ್ಟಿಲ್ ವರ್ಕಿಂಗ್. ಇವಾಗ ಇವತ್ತು ನಾವು ಜೊತೆಗಿದ್ದೀವಿ ಅಂದ್ರೆ ವಿ ಆರ್ ಡೂಯಿಂಗ್ ಅ ಶೂಟ್.
ಫಾರ್ ಗಣೇಶ ಫೆಸ್ಟಿವಲ್. ಈಗ ಬೇರೆ ಎಲ್ಲೋ ನಾವು ಊಟಿಗೆ ಹೋಗ್ತೀವಾ ಅಥವಾ ವಯನಾಡ್ ಹೋಗ್ತೀವಾ ಜೊತೆಲಿ ಇದ್ವಿ ಅಂದ್ರೆ ವಿ ಆರ್ ಡೂಯಿಂಗ್ ಅ ಶೂಟ್ ಫಾರ್ ದ ರೆಸಾರ್ಟ್ ಆರ್ ಫಾರ್ ಅ ಕೊಲಾಬ್ರೇಷನ್. ಸೊ ಹಾಗೆ ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಶೂಟ್ಸ್ ಇವಾಗ. ಸೊ ಇನ್ನಷ್ಟು ಒಂದ್ ಸ್ವಲ್ಪ ದಿನ ಮಾಡ್ಬೇಕಾ? ವೇಟ್ ಅಲ್ಲ, ಇನ್ನೊಂದ್ ಸ್ವಲ್ಪ ದಿನ ನಮ್ ಕರಿಯರ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಣ. ಅವಾಗ ಇಬ್ರು ಜೊತೆಗೆ ಮದ್ವೆ ಆಗ್ತೀವಾ, ಸೆಪರೇಟ್ ಆಗಿ ಮದ್ವೆ ಆಗ್ತೀವಾ, ಮದ್ವೆ ಬಗ್ಗೆ ಫಸ್ಟ್ ಆಫ್ ಆಲ್ ಯೋಚನೆ ಬರ್ಬೇಕು. ಇನ್ನು ಅದ್ ಬಂದಿಲ್ಲ, ಬಂದಾಗ ಖಂಡಿತವಾಗ್ಲೂ ತಿಳಿಸ್ತೀವಿ. ಬಟ್ ಆನ್ ಅ ಸೀರಿಯಸ್ ನೋಟ್ ಈ ತರ ತುಂಬಾ ಜನ ಈ ತರ ಕಮೆಂಟ್ಸ್ ಮಾಡಿ ಕೇಳೋದು ತುಂಬಾ ಖುಷಿ ಆಗುತ್ತೆ. ಹೌದು, ಇಟ್ಸ್ ವೆರಿ ಸ್ವೀಟ್. ಯಾಕಂದ್ರೆ ತುಂಬಾ ನಮ್ಮನ್ನ ತುಂಬಾ ಹತ್ರದಿಂದ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವರು. ಅಂದ್ರೆ ನಾವು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಆಗುತ್ತೆ. ಅಂದ್ರೆ ಮದ್ವೆ ಆಗ್ತೀರಾ ಅನ್ನೋದು ಎಷ್ಟು ಪಾಸಿಟಿವ್ ಥಿಂಗ್ ಅಲ್ವಾ. ಇವಾಗ ಜೋಡಿ ನೋಡಿದಾಗ ತುಂಬಾ ಜನ 100% ಅಲ್ಲಿ ಒಂದ್ 98% ಜನ ನಿಮಗ್ ಪಾಸಿಟಿವ್ ಆಗೇನೆ. ಹೌದು ಸಿ ಮದ್ವೆ ಅನ್ನೋದು ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ಒಂದು ಜೋಡಿನ ನೋಡಿ ಅವರು ಮದ್ವೆಗೆ ಸಂಬೋಧಿಸ್ತಾರೆ ಅಂದ್ರೆ ನಾವು ಎಷ್ಟು ಕ್ಲಾಸ್ ಆಗಿ ನಮ್ಮನ್ನ ಪೋಟ್ರೆ ಮಾಡ್ಕೋತಾ ಇದೀವಿ, ಅಥವಾ ನಾವು ಎಷ್ಟು ಜನಕ್ಕೆ ಆ ತರ ಇಷ್ಟ ಆಗ್ತಿದೀವಿ ಅನ್ನೋ ತುಂಬಾ ಖುಷಿ ಆಗುತ್ತೆ. ಹೌದು, ತುಂಬಾ ಜನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬಾ ಜನ ಕಪಲ್ಸ್ ಇದಾರೆ ಆನ್ಲೈನ್ ಅಲ್ಲಿ. ಬಟ್ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಬರುತ್ತೆ ಗೊತ್ತಿಲ್ಲ. ಬಟ್ ನಮ್ಗೆ ಪಾಸಿಟಿವ್ ಆಗಿ ಬರ್ತಾ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂತಲ್ಲ ಸರ್, ಸೊ ನನ್ಗೊಂದು ಕ್ವೆಶನ್ ಇದೆ. ಐಶ್ವರ್ಯ ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ನನ್ಗೊಂದು 4 ಪ್ರಶ್ನೆ. ಅವರ ಫೇವ್ರೆಟ್ ಕಲರ್ ಯಾವುದು? ಕಲರ್ ಇದು ಪರ್ಪಲ್. ಕರೆಕ್ಟ್, ಪರ್ಪಲ್. ಸೊ ಅವರ ಫೇವ್ರೆಟ್ ಹೀರೋ ಯಾರು? ಉಪೇಂದ್ರ. ಹೇಯ್ ಉಪ್ಪಿ ಸರ್, ವಿ ಲವ್ ಯು. ಕರೆಕ್ಟ್. ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ ಬಗ್ಗೆನೇ ಮಾತಾಡಿಲ್ವಲ್ಲ Don't ಅವಳು. think if no, I've told you. Old actor. ಲಕ್ಷ್ಮಿಮ್ಮ. Correct. ಸೊ ಫೇವ್ರೆಟ್ ಫುಡ್ ಯಾವುದು? ಫುಡ್ ಚಿಕನ್ ತಿಂತಾಳೆ. ಇದು ಅಲ್ಲ, ಅದು ದೇವ್ರ ಬೇಡ, ಅದು ಕಾಂಟಿನೆಂಟಲ್ ಎನಿ ಬ್ರೆಡ್ ಸ್ಯಾಂಡ್ವಿಚಸ್, ಗಾರ್ಲಿಕ್ ಬ್ರೆಡ್. ಅದು ಬ್ರೇಕ್ಫಾಸ್ಟ್ಗೆ ಮಾತ್ರ ಅದು. ಅದೇ ನಾನು ಎಷ್ಟು ಏನಯ್ಯ ರಾಂಗ್, ತಪ್ಪು ಉತ್ತರ. ಒಂದು ಹೋಯ್ತು. ಅವ್ರ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು? ಅಂದ್ರೆ ಅವ್ರು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನನ್ಗೆ ಇಲ್ಲಿ ಹೋಗ್ಬೇಕನ್ನೋ ಒಂದು ಡ್ರೀಮ್ ರಾಜಸ್ಥಾನ್. ರಾಜಸ್ಥಾನ ಮೇಡಮ್. ಅಂದ್ರೆ Dream ಡ್ರೀಮ್ destination. ಡೆಸ್ಟಿನೇಷನ್. ಎಸ್, ರಾಜಸ್ಥಾನ್. ಕರೆಕ್ಟ್. ಯಾಕೆ ರಾಜಸ್ಥಾನ್? ನಾವೆಲ್ಲೋ ಸ್ವಿಟ್ಜರ್ಲ್ಯಾಂಡ್ ಎಲ್ಲೋ ಹೇಳ್ತೀರಾ ಅಂತ. ಇಂಡಿಯಾದಲ್ಲೇ ನಾನು ಸುತ್ತಬಿಟ್ಟಿದೀನಿ ಆಯ್ತಾ. ಲೈಕ್ ಐವ್ ಗಾನ್ ಟು ಡಿಫ್ರೆಂಟ್ ಕಂಟ್ರೀಸ್, ಬಟ್ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾನೇ ನಾವು ಚೆನ್ನಾಗಿ ಕರೆಕ್ಟ್ ಆಗಿ ನೋಡಿಲ್ಲ ಇನ್ನು. ಸೊ ಇಂಡಿಯಾದಲ್ಲಿ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಒನ್ ಆಫ್ ಇಟ್ ಇಸ್ ರಾಜಸ್ಥಾನ್. ಸೊ ಅದು ನನ್ನ ಡ್ರೀಮ್ ಡೆಸ್ಟಿನೇಷನ್. ಓಕೆ, ಇವಾಗ ಶಿಶಿರ್ ಅವ್ರ ಟರ್ನ್, ಅಂದ್ರೆ ನಿಮ್ಗ್ ಟರ್ನ್ ಇದು. ನೀವೆಷ್ಟು ಫೇಲ್ ಆಗ್ಬಿಡ್ತೀನಿ. ಬ್ರಿಂಗ್ ಇಟ್ ಆನ್. ಬೇಕಂತ ಫೇಲ್ ಮಾಡಿಸ್ತಾರೆ. ಓಕೆ, ರೆಡಿ. ಅವರ ಮೊದಲನೇ ಸೀರಿಯಲ್ ಯಾವುದು ಅಂತ? ಹೇಳಿದ್ದಲ್ವಾ, ಆಬ್ವಿಯಸ್ಲಿ ಭೂಮಿ. ಯಾವ ಭೂಮಿ? ನಿಮಿಷ. ಮೊನ್ನೆ ತಾನೆ ಗಣೇಶ ಫೆಸ್ಟಿವಲ್. ಹೌದು. ಅಯ್ಯೋ ಅಕ್ಕ ಅಲ್ಲ, ಅಲ್ಲ ಅಕ್ಕ ಅರ್ಜುನ್ ಯೋಗಿ ಮಾಡಿದ್. ಸಾರಿ, ನಂದು ಕೇಳ್ತಾರದ್ಮಾ, ಬೇರೆ ಹೀರೋಗಳ್ದಲ್ಲ. ಅಯ್ಯೋ, ಇದು ಸುಷ್ಮಾ ಮ್ಯಾಮ್ ಜೊತೆಗೆ ಮಾಡಿದ್ದಲ್ವಾ? ಅದ್ ಮಾತ್ರ ಗೊತ್ತು, ಹೆಸರನ್ನ ಮರ್ತೋಗಿದ್ದೀನಿ ನಾನು. ಸೊಸೆ ತಂದ ಸೌಭಾಗ್ಯ. ಓಕೆ, ಅದ್ ಗೊತ್ತಿರ್ಲಿಲ್ಲ ನನ್ಗೆ. ಆಯ್ತು, ತಲೆಲಿರ್ಲಿಲ್ಲ. ಬಟ್ ನಾನು ಕರೆಕ್ಟ್ ಆಗಿ ಹೇಳಿ, ಸುಷ್ಮಾ ಮೇಡಮ್ ಜೊತೆಗೆ ಮಾಡಿದ್ದು ಅಂತ. ಅವ್ರ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ? ಥಿಂಕ್ 11-12 ವರ್ಷ ಆಗಿರ್ಬೇಕು. ಯಾವ ಇಸ್ವಿ? ಅಲ್ಲ 12 ವರ್ಷ ಅಂದ್ರೆ ಇಸ್ವಿ ಹೇಳ್ಬೋದಲ್ಲ. ಅಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಐ ಆಮ್ ಟೆಲ್ಲಿಂಗ್ ಅರೌಂಡ್ ಪ್ರಾಬ್ಲಿ 2014, 12. ಇವ್ರು ಬಂದಿರೋದು ಗೊತ್ತಾ ಸರ್? 2010 ಮೇ ಬಿ. ಇಲ್ವಾ? ಎಷ್ಟಿಲ್ಲ ಕಿಡ್. ಓಕೆ, ಹಾ, ಸೇಮ್ ಆಕ್ಚುಲಿ 12. ಅವರ ಫೇವ್ರೆಟ್ ಫುಡ್? ದೋಸೆ. ಒನ್ ಆಫ್ ದ ಫೇವ್ರೆಟ್. ಬಿಕಾಸ್ ನಾನು ಯಾವಾಗ್ಲೂ ದೋಸೆ ತಿಂತೀನಿ ಹೊರಗಡೆ ಹೋದಾಗ. ದಟ್ಸ್ ವೈ. ಯಾವಾಗ್ಲೂ ದೋಸೆ ತಿಂತೀಯ? ಏನ್ ಹೇಳಿ? ಫೇವ್ರೆಟ್ ಹೀರೋ? We've never spoken about it actually. ಎಕ್ಸ್ಕ್ಯೂಸ್ ಮೀ. ಮನೆ ಒಳಗೂ ಹೇಳಿದ್ದೆ, ಬಿಗ್ ಬಾಸ್ ಒಳಗೆ. ಏನಂತ? ವಿಷ್ಣು ಸರ್. ಫೇವ್ರೆಟ್ ಹೀರೋಯಿನ್? ನನಗೆ ಹೇಳಿದ್ದೆ. ಓಲ್ಡ್? ನೋ, ನಾಟ್ ಟೂ ಓಲ್ಡ್. What does that mean? Not too old. No, not old. Not like Lakshmi ma'am. No. Ramya ma'am. Yeah. ಸೂಪರ್. ಒಂದು
90% ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯಾಟಬಿಲಿಟಿ ಇದೆ. ನಾವೇ ಇಲ್ಲಿ ಪಾಸ್ ಕೊಟ್ಬೇಡ. ಥ್ಯಾಂಕ್ ಯು ಪಾಪ. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಯಾರು ಹೇಳಿದ್ ನಿಮ್ಗೆ? ಓಡೋಗ್ಬಿಡ್ತೀರಾ ತಪ್ಪು ತಿಳುವಳಿಕೆ, ಮಾಹಿತಿ ತಪ್ಪಾಗಿದೆ ನಿಮ್ದು. ಎಲ್ಲ ಮಾಹಿತಿ ಕರೆಕ್ಟು, ನಾನ್ ಹಾಡಲ್ಲ, ಇವ್ರು ಚೆನ್ನಾಗಿ ಹಾಡ್ತಾರೆ. ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಸಾಥ್ ಕೊಡ್ತೀರಾ ಅಂತ ಕೇಳಿದೀವಿ ನಾವು. ಅದಕ್ಕೆ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲ್ ಅಲ್ಲಿ ಹಾಡ್ಸೋಣ ಅಂತ. ಹಾಡ್ಸಿ ಬರ್ಡೇ ವಿಡಿಯೋ ನೋಡಿದಿರಲ್ಲ, ಯಾರು ಹಾಡ್ತಾ ಇದ್ರು ಅದ್ರಲ್ಲಿ? ನಾನು ಹಾಡ್ತಾ ಇದ್ನ, ಅವ್ರು ಹಾಡ್ತಾ ಇದ್ರು. ಗಣೇಶ ಹಬ್ಬ ಇರೋದ್ರಿಂದ ಯಾವ್ದಾದ್ರು ಒಂದ್ ಚೆನ್ನಾಗಿರೋ ಹಾಡು ಅಥವಾ ನಿಮಗೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈಗ ಐಶ್ವರ್ಯ ಅವ್ರಿಗೋಸ್ಕರ ಒಂದು ಹಾಡು ಹೇಳಿ. ಐ ಲೈಕ್ ಉಪ್ಪಿ ಸರ್ ಸಾಂಗ್ಸ್. ಗಣೇಶ ಸಾಂಗ್ ಯಾವ್ದು ಮಗು? ಟಲ್ ಟಲ್ ಟಲ್. ಕಾಡಿನಲ್ಲಿ ಕಾಡಿನಲ್ಲಿ ಮೀಸೆ ಇಟ್ಟೆ, ಮೀಸೆಯಲ್ಲಿ ದೇಶ ಇಟ್ಟೆ, ಕಿಲಾಡಿ ಜೈ ಗಣೇಶ, ಟುಕ್ 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 ಜೈ ಗಣೇಶ. ಅದ್ರಲ್ಲಿ ಡಾನ್ಸು ಮಾಡಿದ್ರು ಸರ್, ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ ನೋಡಿ ನೀವು ಹಾಡಿಗೆ. ಸೊ ಈಗ ನಿಮ್ಮ ಇಬ್ರನ್ನ ಇಡೀ ಕರ್ನಾಟಕ ಮೆಚ್ಕೊಂಡಿದೆ. ನಿಮ್ಮ ಸೀರೀಸ್ ಆಗಿರ್ಬೋದು ಅಥವಾ ಇನ್ನು ಸಿನಿಮಾ ಬರಲಿ ಅಂತೆಲ್ಲ ನಾವು ತುಂಬ ಕಾಯ್ತಾ ಇದ್ದೀವಿ. ಸೊ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಅಂದರೆ ನೀವು ತೆಲುಗು ಅಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರಿ, ಮತ್ತೆ ತೆಲುಗು ಅಲ್ಲಿ ಒಂದಷ್ಟು ಕ್ಲಾಶಸ್ಸು ಕಾನ್ಫ್ಲಿಕ್ಟ್ಸ್ ಎಲ್ಲ ಆಯಿತು ಅಂತ ಕೂಡ ಕೇಳ್ಪಟ್ವಿ. ಯಾಕೆ, ಏನಾಯಿತು ಅಲ್ಲಿ ಅಂತ ಎಕ್ಸಾಕ್ಟಾಗಿ? ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ನಿಮ್ಮದು ಆ್ಯಟಿಟ್ಯೂಡ್ ಇಶ್ಯೂಸ್ ಇತ್ತು ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ವಿ ಅವಾಗ. ಬಲ್ಲ ಮೂಲಗಳ ಆ ಮೂಲ ಯಾವುದೋ ಮೂಲಲ್ಲಿದೆ ಅನ್ಸುತ್ತೆ ನನ್ನ ಪ್ರಕಾರ. ಎನಿವೇಸ್, ಇದಕ್ಕೆ ನೋಡಿ ಕ್ಲಾರಿಟಿ ಕೊಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು. ಅಂಡ್ ನಾನೇ ಒಂದ್ ಕಡೆ ಹೇಳಿದ್ದೆ, ನನ್ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅವರು, ತುಂಬಾ ಪ್ರೊಫೆಷನಲ್ ಆಗಿ ನಡೆಸ್ಕೊತಾ ಇದ್ರು, ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಬಿಕಾಸ್ ನಾನು ತುಂಬಾ ತುಂಬಾ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ತುಂಬಾ ಹಂಬಲ್ ಆಗಿದ್ದೆ. ನನ್ನ ಕೆಲಸಕ್ಕೆ ನಾನು 200% ಡೆಡಿಕೇಟ್ ಮಾಡ್ತಾ ಇದ್ದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಜೊತೆ ಕೆಲಸ ಮಾಡಿರೋರು ಯಾರನ್ನೇ ಕೇಳ್ಬೋದು, ನಾನು ಕೆಲಸದ ವಿಚಾರದಲ್ಲಿ ಆಟಿಟ್ಯೂಡ್ ತೋರಿಸಲ್ಲ. ಇಲ್ಲಾಗಿರ್ಬೋದು, ಅಲ್ಲಾಗಿರ್ಬೋದು. ಏನೋ ಅವ್ರದ್ದೇನೋ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಈಗೋ ಸಮಸ್ಯೆಗಳಾಗಿರ್ಬೋದು, ಹಾಗಾಗಿ ಏನೋ ಒಂದಷ್ಟು ಲೆಟರ್ ಗಿಟ್ರು ಅಂತ ಏನೋ ಕಳಿಸಿದ್ರು. ಅದೆಲ್ಲ ಸಾಲ್ವ್ ಆಯ್ತು. ಇವಾಗ ಎವ್ರಿಥಿಂಗ್ ಇಸ್ ಸಾಲ್ವ್ಡ್. ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೂ ನನ್ನ ಕಡೆಯಿಂದ ನಾನು ಸಾಲ್ವ್ ಮಾಡ್ಕೊಂಡೆ. ಸೊ ಅಷ್ಟೇ. ಇಲ್ಲಿ ನಾನು ನನ್ನ 13-14 ವರ್ಷದ ಕೆರಿಯರಲ್ಲಿ ಯಾವತ್ತು ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ನನಗೆ ಅಂತ ನನ್ನ ಯಾವುದೇ ಡೈರೆಕ್ಟರ್ ಆಗಲಿ, ಯಾವುದೇ ಪ್ರೊಡ್ಯೂಸರ್ ಆಗಲಿ, ಯಾವುದೇ ಕೋ ಆರ್ಟಿಸ್ಟ್ಗಳಾಗಲಿ ಇವತ್ತವರೆಗೂ ಹೇಳಿಲ್ಲ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್. ನಾವು ಒಂದು 7 ವರ್ಷದ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲೂ ಇವ್ರು ನನ್ನ ನೋಡಿದ್ದಾರೆ, ಫ್ರೆಂಡ್ಸ್ ಆಗಕ್ಕೆ ಮುಂಚೆನೂ ನೋಡಿದ್ದಾರೆ. ಸೊ ನನ್ನ ಕೆಲಸದ ವಿಚಾರದಲ್ಲಿ ನಾನು ತುಂಬ ಹಂಬಲ್ ಆಗಿರ್ತೀನಿ, ತುಂಬ ಡೌನ್ ಟು ಅರ್ತ್ ಆಗಿರ್ತೀನಿ. ನನ್ನ ವಿಷಯಕ್ಕೆ, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರು ಧಕ್ಕೆ ತರದೇ ಇರೋವರೆಗೂ ನಾನು ಹಂಗೆ ಇರ್ತೀನಿ. ಸೆಲ್ಫ್ ರೆಸ್ಪೆಕ್ಟ್ಗೆ ನಾನು ಮಾಡ್ತಿರೋ ಕೆಲಸಕ್ಕೆ ಏನಾದರೂ ಅವಮಾನ ಮಾಡಿದ್ರೆ ಅಲ್ಲಿ ನಾನು ರೆಬಲ್ ಆಗಿ ನನಗೆ ತೆಲುಗು ಇಂಡಸ್ಟ್ರಿಯಿಂದ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂತು. ಮೊದಲನೇ ಪ್ರಾಜೆಕ್ಟೇ ಸೂಪರ್ ಹಿಟ್ ಆದಂಥದ್ದು. ಆಮೇಲೆ 2ನೇ ಪ್ರಾಜೆಕ್ಟು ತುಂಬಾ ಲಾಂಗ್ ರನ್ ಹೋದಂಥ ಪ್ರಾಜೆಕ್ಟು, ಅಂಡ್ ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಂಡಂಥ ಪ್ರಾಜೆಕ್ಟು. ಅದಾದ್ಮೇಲೆ ಅದೇ ಪ್ರಾಜೆಕ್ಟಿಂದ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಕೂಡ ಮಾಡಿದೆ. ಅಂಡ್ ತುಂಬಾ ಅದ್ಭುತವಾದಂಥ ಟ್ರೀಟ್ಮೆಂಟ್ ಇಂತು, ನಂದೇ ಆದಂಥ ಆಡಿಯನ್ಸ್ ಕೂಡ ಬಿಲ್ಡ್ ಆಗಿದ್ರಲ್ಲಿ. ಸೊ ಎವ್ರಿಥಿಂಗ್ ಇಸ್ ನೈಸ್. ಮತ್ತೆ ತೆಲುಗು ಅಲ್ಲಿ ನೋಡ್ಬೋದಾ ಶಿಶಿರ್ ಅವ್ರನ್ನ? ಖಂಡಿತ. ಅಂದ್ರೆ ನನಗೆ ಗಂಧದ ಗುಡಿ ಮೇಲೆ ಈಗ ಸದ್ಯಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಯಾಕಂದ್ರೆ ಆ ಪ್ರಾಜೆಕ್ಟ್ ನನಗೆ ತುಂಬಾ ಕಾಡ್ತಾ ಇದೆ. ಆ ಕತೆ ನನಗೆ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಸೊ ಅದು ಒಂದು ಮಟ್ಟಿಗೆ, ಒಂದು ಹಂತಕ್ಕೆ. ಹೀರೋಯಿನ್ ಯಾರು ಅಂತ ಹೇಳಿಲ್ಲ ಸರ್ ನೀವು? ಅದು ನೀವು ನೋಡ್ಬೇಕು. ಸಂಜನಾ ಬುರ್ಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರು. ಎಕ್ಸ್ಕ್ಲೂಸಿವ್ ಏನಲ್ಲ, ಇವತ್ತು ಗಣೇಶ ಉತ್ಸವದಲ್ಲಿ ಬಂದ್ಬಿಡುತ್ತೆ. ದರ್ಸ್ ನೋ ಎಕ್ಸ್ಕ್ಲೂಸಿವಿಟಿ. ಅದು ನಾವೆಲ್ಲೋ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಆದ್ರೂ ಕೊಡ್ತೀರಾ, ಅಟ್ಲೀಸ್ಟ್ ಸೀರಿಯಲ್ದಾದ್ರೂ ಕೊಡ್ತೀರಾ ಅಂತ ಅನ್ಕೊಂಡ್ವಿ. ಸೊ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ನಾವೆಲ್ಲೋ ನಿಮ್ ಕಡೆಯಿಂದ ಎಸ್ ಬರುತ್ತೇನೋ, ನಾವಿಬ್ರು ಕಪಲ್ಸ್ ಅಂತ ಕೋಟ್ಸ್ ಅಲ್ಲಿ ಹಾಕ್ತಿರೇನೋ ಅಂತ. ಅನ್ಫಾರ್ಚುನೇಟ್ಲಿ ಸಾರಿ ಟು ಡಿಸಪಾಯಿಂಟ್ ಯು. ಓಕೆ, ಯಾವತ್ತಾದ್ರೂ ಅಂದ್ಕೊಂಡಿದ್ರ ನನಗೆ ಬಿಗ್ ಬಾಸ್ ಅಲ್ಲಿ ಒಬ್ರು ಕಂಪ್ಯಾನಿಯನ್ ಸಿಗ್ತಾರೆ, ಇಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ನೀವ್ ಅಂದ್ಕೊಂಡಿದ್ರ ಅಥವಾ ನೀವ್ ಅಂದ್ಕೊಂಡಿದ್ರ ಸರ್? ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಮುಂಚೆ, ಮೆನಿ ಇಯರ್ಸ್ ಬ್ಯಾಕ್. ಬಟ್ ಬಿಗ್ ಬಾಸ್ ಅದಾದ್ಮೇಲೂ ನನ್ನ ಸಿನಿಮಾ ಮುಹೂರ್ತಕ್ಕೆ ಇವರು ಬಂದಿದ್ರು, ಇನ್ವೈಟ್ ಮಾಡಿದ್ದೆ, ಹಾಯ್ ಬಾಯ್ ಅಲ್ಲೇ ಇದ್ವಿ. ಆ್ಯಂಡ್ ಒಂದೇ ಚಾನೆಲಲ್ಲೂ ಕೆಲಸ ಮಾಡ್ತಾ ಇದ್ವಿ. ಬಟ್ ವಿ ನೆವರ್ ಕ್ರಾಸ್ಡ್ ಈಚ್ ಅದರ್ಸ್ ಪಾತ್ ಎನಿವೇರ್. ಬಟ್ ಒಂದು ರೆಸ್ಪೆಕ್ಟ್ ಇತ್ತು. ಶಿಶಿರ್ ಅಂದರೆ ತುಂಬ ಒಳ್ಳೆಯವರು,
ಒಂದು ರೆಸ್ಪೆಕ್ಟ್ ಇತ್ತು. ಬಟ್ ಬಿಗ್ ಬಾಸ್ ಹೋದ್ಮೇಲೆ ಆ ರೆಸ್ಪೆಕ್ಟ್ ಹಂಗೆ ಇತ್ತು, ಇನ್ನೇನು ಆಗಿಲ್ಲ. ಬಟ್ ತುಂಬಾ ಹತ್ರ ಆದ್ವಿ, ಅಂದ್ರೆ ಪರ್ಸನ್ ಟು ಪರ್ಸನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಅದಾಯ್ತು. ಆ್ಯಂಡ್ ಕಂಪ್ಯಾನಿಯನ್ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ವ್ಯಕ್ತಿ ನನ್ನ ಲೈಫ್ಗೆ ಬಂದಿದ್ದಾರೆ, ನನ್ನ ಲೈಫಿಗೆ ಸಿಕ್ತು. ಆ್ಯಸ್ ಅ ವೆಲ್ ವಿಶರ್, ಕೇರ್ ಟೇಕರ್ ಆಗಿ, ಒಬ್ಬ ಫ್ರೆಂಡ್ ಆಗಿ, ತುಂಬ ಒಂದು ಒಳ್ಳೆ ವ್ಯಕ್ತಿತ್ವ ನನ್ನ ಲೈಫಲ್ಲಿ ಇದ್ದಾರೆ ಅಂತ ನನಗೆ ತುಂಬ ಪ್ರೌಡ್ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಆ್ಯಕ್ಚುಲಿ. ಸರ್ ನೀವು ಹೇಳಿ, ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಖಂಡಿತ. ಬಟ್ ಆದ್ರೆ ಒಂದು ಅಬ್ಸರ್ವೇಷನ್ ಇದೆ ಸರ್, ನಿಮ್ ಜೊತೆ ಏನಾದ್ರು ಅನುಷಾ ಅವ್ರಿದ್ರೆ ಅಥವಾ ಬೇರೆ ಯಾವ್ದೇ ಹುಡುಗಿದ್ರು ಐಶ್ವರ್ಯ ಅವ್ರು ಫುಲ್ ಜಲಸ್ ಪಡ್ತಾರೆ. ಇಲ್ಲ, ಚಾನ್ಸ್ ಇಲ್ಲ. ನನ್ನ ಜೊತೆ ಬೇರೆ ಯಾರು ಹುಡುಗಿರು ಇರ್ತಾನೆ ಇರ್ಲಿಲ್ಲ ಹಂಗ್ ನೋಡಿದ್ರೆ. ಇಲ್ವೇ ಇಲ್ಲ, ನಾನು ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಈಗ ಯಾರಾದ್ರೂ ಹುಡುಗಿ ಎಂಟ್ರಿ ಕೊಟ್ರೆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ಅಲ್ಲ, ಧರ್ಮ ಅವ್ರ ಜೊತೆಗೆ ಅನುಷಾ ಇದ್ರೆ ನನಗ್ ಜೆಲೆಸ್ ಆಗುತ್ತೆ ಅಂತ ಯಾವ್ದೋ ಸ್ಟೇಟ್ಮೆಂಟ್ ಇತ್ತು, ಅದನ್ನು ತಪ್ಪು. ಈ ಸ್ಟೇಟ್ಮೆಂಟ್ ಅಂತೂ ಇನ್ನೂ ತಪ್ಪು. ಇಲ್ಲ, ನೋ, ನಾಟ್ ಜೆಲೆಸ್, ನಥಿಂಗ್ ಲೈಕ್ ದಟ್. ಆಕ್ಚುಲಿ ಇವ್ರಿಗೆ ನನ್ ಮೇಲೆ ಬೇರೆ ತರ ಒಪಿನಿಯನ್ ಇತ್ತು. ಇವ್ರು ನರಕದಲ್ಲಿದ್ದಾಗ ನಾನ್ ಸ್ವರ್ಗದಲ್ಲಿದ್ದೆ. ಆ ಟೈಮಲ್ಲಿ ಅಂದ್ರೆ ನನಗೆ ತುಂಬಾ ಆಟಿಟ್ಯೂಡು, ಏನು ನನ್ಗೆ ಇವಾಗ್ಲೂ ಬಿಗ್ ಬಾಸ್ ಆದ್ಮೇಲೆ ಹೇಳಿದ್ದು, ಅಲ್ಲಿವರೆಗೂ ನನ್ಗೂ ಗೊತ್ತಿರ್ಲಿಲ್ಲ ಈ ತರ ಒಪಿನಿಯನ್ ಇತ್ತ ಶಿಶಿರ್ಗೆ ನನ್ ಬಗ್ಗೆ ಅಂತ. ಮಗ್ ಇಟ್ಕೊಂಡು ಇಟ್ಕೊಂಡು ಓಡಾಡ್ತಾ ಇದ್ದೆ. ಏನ್ ಇಟ್ಕೊಂಡು ಓಡಾಡ್ತಾ ಇದ್ದೋ, ಯಾವಾಗ್ಲೂ 24 ಗಂಟೆ ಕಾಲ್ ಎಳಿತಿರ್ತಾರ ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡಾಗ ಎಳಿತಾ ಇರ್ತಾರೆ ಕೆಲವೊಂದು. ಮತ್ತೆ ನಾನು ರಂಜಿತ್ ಅವ್ರಿಗೆ ಸೂರ್ಯ ಕಣ್ಣು ಹೊಡೆದ ಆ ಸಾಂಗ್ ಎಲ್ಲ ಹಾಡ್ತಾ ಇದ್ನಲ್ಲ, ಸೊ ಅವಾಗ ಇವಾಗ್ಲೂ ರೇಗಿಸ್ತಾರೆ, ಆ ಸಾಂಗ್ ಎಲ್ಲ ಹಾಡೋಂಗಿಲ್ಲ. ಸೊ ಲೈಕ್ ಒಂದಷ್ಟು ಫನ್ ಮೂಮೆಂಟ್ಸ್ ಇತ್ತು. ಬಟ್ ಅವ್ರಿಗೆ ಆಕ್ಚುಲಿ ನನ್ಗೆ ಆಟಿಟ್ಯೂಡ್ ಇದೆ ಅಂತಾನೆ ಅನ್ಸಿತ್ತಂತೆ. ದಟ್ ವಾಸ್ ಫನಿ. ಸರ್ ನೀವ್ ಹೇಳಿ, ಈಗ ಅಂದ್ರೆ ಐಶ್ವರ್ಯ ಅವ್ರು ಒಳ್ಳೆ ಫ್ರೆಂಡ್ ಆಗಿ ಈ ಮಟ್ಟಕ್ಕೆ ಜರ್ನಿ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಬಿಗ್ ಬಾಸ್ ಮನೇಲಿ ಇದ್ದಾಗ? ಇಲ್ಲ, ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಕ್ಚುಲಿ ಬಿಗ್ ಬಾಸ್ಗೆ ನಾನು ಒಳಗೆ ಬರಕ್ ಮುಂಚೆ ಅಂದ್ರೆ ಐಶ್ವರ್ಯ ಅವ್ರು ಒಬ್ರು ಯಾರ ಹತ್ರನೋ ಹೇಳಿದ್ರು, ಶಿಶಿರ್ ಬರ್ತಾ ಇದ್ದಾರಾ ಅಂದ್ರೆ ಒಂದ್ ದಿನದ ಮುಂಚೆ ಗೊತ್ತಾಗಿತ್ತಲ್ಲ ನಾನು ಹಿಂಗ್ ಬರ್ತಾ ಇದ್ದೀನಿ ಅಂತ. ಒಂದು ಕಾಮನ್ ಫ್ರೆಂಡ್ ಇಂದ ಗೊತ್ತಾಗಿದೆ ಅವ್ರಿಗೆ. ಅವ್ರು ನನಗಿಂತ ಎಕ್ಸೈಟ್ ಆಗಿದ್ದಾರೆ, ಶಿಶಿರ್ ಬರ್ತಾ ಇದ್ದಾರೆ ಅಂತ ಎಕ್ಸೈಟ್ ಆಗಿದ್ದಾರೆ. ಬಟ್ ಯಾವುದೇ ನನಗೆ ಈ ಥರ ಒಂದು ಬಾಂಡಿಂಗ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಒಳಗೆ. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಐಶ್ವರ್ಯ ಜೊತೆ ಕೆಲಸ ಮಾಡಿದಷ್ಟೇ. ನಾನು ಇನ್ನೂ ಮೊದಲನೇ ವಾರ 2ನೇ ವಾರ ಹೋಗಿ ಬನ್ನಿ ಅಂತಲೇ ಕರೆದಿರೋದು ಇವಳನ್ನ. ಹೋಗು ಬಾ ಅನ್ನೋ ಸಿಂಗಲರ್ಗೆ ಬಂದೇ ಇರಲಿಲ್ಲ. ಸೊ ಅದು ಹೋಗ್ತಾ ಹೋಗ್ತಾ ಇವ್ರ ಮನ್ಸು ಎಷ್ಟು ಒಳ್ಳೇದು, ಎಷ್ಟು ಪರಿಶುದ್ಧವಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ಯಾರಿಗೂ ಕೆಟ್ಟದ್ದು ಬಯಸುವಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ ಇವರು. ಎಲ್ಲರೂ ಚೆನ್ನಾಗಿರ್ಬೇಕು, ಇವರು ಕೆಟ್ಟದ್ದು ಮಾಡಿದವ್ರಿಗೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಸೊ ಆ ಥರ ಒಂದು ಮನಸ್ಥಿತಿ ಇರೋರು ತುಂಬ ರೇರ್ ಈಗಿನ ಪ್ರಪಂಚದಲ್ಲಿ. ಸೊ ಅದೆಲ್ಲೋ ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನಂಗೆ ಲೈಫ್ ಲಾಂಗ್ ಒಂದು ಒಳ್ಳೆ ವ್ಯಕ್ತಿ ಆ್ಯಸ್ ಅ ಫ್ರೆಂಡ್ ಸಿಕ್ಕಿದ್ರು ಅನ್ನೋದು ನಂಗೆ ತುಂಬ ಖುಷಿ ಇದೆ ನನಗೆ. ನನ್ನ ಕೊನೆ ಪ್ರಶ್ನೆ, ತುಂಬಾ ಟೈಮ್ ತಗೊಂಡ್ರೆ ನೀವು ನನಗೆ ಒಡಿಯೋ ತರನೇ ಕಾಣಿಸ್ತಾ ಇದೆ. ಸೊ ನನ್ನ ಕೊನೆ ಪ್ರಶ್ನೆ ಏನಂದ್ರೆ, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ಮೋಕ್ಷಿತಾ ಅವರು ಯಾವಾಗ ಭೇಟಿ ಮಾಡ್ತಾರೆ ನಿಮ್ಮನ್ನ? ಅಂಡ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸಾಕಷ್ಟು ಜನಕ್ಕೆ ಹೊಟ್ಟೆ ಉರಿ ಕೂಡ ಇದೆ, ಇನ್ನೂರು ಜೊತೆಲೇ ಇದಾರಲ್ಲ 3 ಜನ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳಿ. ಸೊ ಮೋಕ್ಷಿತಾ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಶಿ ಈಸ್ ಬಿಸಿ ವಿತ್ ಹರ್ ಓನ್ ವರ್ಕ್. ಆ್ಯಂಡ್ ನಾವು ನಮ್ಮ ಕೆಲಸದಲ್ಲೂ ನಾವು ಬ್ಯುಸಿ ಇದ್ದೀವಿ. ಮೋಕ್ಷಿತಾನ ಗಣೇಶೋತ್ಸವ ಒಂದು ಕಾರ್ಯಕ್ರಮ ನಡೀತು ರೀಸೆಂಟಾಗಿ ಇವೆಂಟಲ್ಲಿ, ಅಲ್ಲಿ ಮೀಟ್ ಮಾಡಿದ್ವಿ. ಅಲ್ಲೊಂದಷ್ಟು ಮಜಾ ಮಾಡಿದ್ವಿ, ಗೇಮ್ಸ್ ಎಲ್ಲ ಆಡಿಸಿದ್ರು. ಸೊ ವೇರ್ ಆಲ್ವೇಸ್ ದೇರ್, ಐ ಮೀನ್ ಟುಗೆದರ್ ಆಸ್ ಫ್ರೆಂಡ್ಸ್. ಬಟ್ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇರೋದ್ರಿಂದ ವಿ ಜಸ್ಟ್ ಡೋಂಟ್ ಮೀಟ್ ಆಫನ್. ಟ್ರಿಪ್ ಅಂತ ಇನ್ನೂ ನಾವು ಏನು ಪ್ಲಾನ್ ಮಾಡಿಲ್ಲ, ಅನ್ಪ್ಲಾನ್ಡ್. ಆದ್ರೆ ನೀವು ಕಾರ್ ಓಡಿಸಿದ್ರೆ ಅವ್ರಿಗೆ ಭಯ ಆಗತ್ತಂತಲ್ಲ ಅವರಿಗೆ, ಮತ್ತೆ ಫಸ್ಟ್ ಟ್ರಿಪ್ಪಲ್ಲಿ ಅದು ಹೇಳಿದಷ್ಟೇ. ಬಟ್ ಅವನ ಸೀರಿಯಸ್ ನೋಟ್ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಅಂಡ್ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ಏನು ಚಿಂತೆ ಇಲ್ದಂಗೆ ಕುತ್ಕೋಬಹುದು ಕಾರಲ್ಲಿ. ನಾ ಸುಮ್ಮನೆ ರಿಯಾಕ್ಸಕ್ಕೆ ಒಂದು ವ್ಲಾಗ್ ಮಾಡಿದಷ್ಟೇ. ಅದು ಸೊ ಫ್ಯಾಂಟಾಸ್ಟಿಕ್ ಡ್ರೈವರ್. ಸೊ ಮತ್ತೆ ಆದಷ್ಟು ಬೇಗ ನಿಮ್ 3 ಜನನ ನೋಡಕ್ಕೂ ಫ್ಯಾನ್ಸ್ ತುಂಬಾ ಜನ ಕಾಯ್ತಾ ಇದಾರೆ. ತುಂಬಾ ಫ್ಯಾನ್ ಪೇಜಸ್ ಇದೆ ನಿಮ್ಮಿಬ್ರಿಗೂ. ಸೊ ನಿಮ್ ಫ್ಯಾನ್ಸಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ? ಇದು ಎಂದೂ ಮುಗಿಯದ ಸಂಬಂಧ ಆಗಿರ್ಲಿ ನಮ್ಮ ಮಧ್ಯ ಮತ್ತೆ ನಿಮ್ಗೆ. ನಮ್ಮ ಫ್ಯಾನ್ಸ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ಸೊ ನಮ್ಮ ಸಂಬಂಧ ಅನುಬಂಧ ಯಾವಾಗ್ಲೂ ಇದೇ ತರ ಇರ್ಲಿ. ಎಷ್ಟೇ ಸೀಸನ್ ಬಂದ್ರು ನಾವುಗಳು ಇದೇ ತರ ಫ್ಯಾಮಿಲಿ ತರ ಇರೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಅಂಡ್ ಏನು ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಪ್ರೀತಿ ಕೊಡ್ತಿರಲ್ಲ, ಅದಕ್ಕಿಂತ ನಮ್ಗೆ ಏನು ಬೇಕಾಗಿಲ್ಲ. ಸೊ ನೀವು ಹೆಮ್ಮೆ ಪಡುವಂತ ಕೆಲ್ಸಗಳನ್ನ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದೀವಿ. ಸೊ ನಿಮ್ ಪ್ರೀತಿ ಹಾಗೆ ಇರ್ಲಿ ಅಂತ ಹೇಳ್ತೀನಿ. ಅಂಡ್ ನಿಮ್ಮೆಲ್ರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಮೇಡಮ್, ನೀವು ನಿಮ್ಮ ಫ್ಯಾನ್ಸಿಗೆ? ಎಸ್, ನಾನು ಯಾವಾಗಲೂ ಒಂದೇ ಮಾತು ಹೇಳೋದು, ನಿಮ್ಮಿಂದ ನಾವು ಅಷ್ಟೇ. ಆ್ಯಂಡ್ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗಿರದೆ
ಬಿಗ್ ಬಾಸ್ ಇಂದ ಆಚೆನೂ ನೀವು ನಮ್ಮನ್ನ ಫಾಲೋ ಮಾಡಿ, ನಮ್ಮ ವರ್ಕ್ನ ಫಾಲೋ ಮಾಡಿ, ನಮ್ಮ ವ್ಯಕ್ತಿತ್ವನ ತಿಳ್ಕೊಂಡು ನಮಗೋಸ್ಕರ ಒಂದಷ್ಟು ಪೋಸ್ಟ್ಸ್ಗಳು ಮತ್ತು ಎಡಿಟ್ಸ್ಗಳು ಹಾಕ್ತಿರಲ್ಲ. ಸೊ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಲೈಫಲ್ಲೂ ನಿಮ್ಗೆ ಎಲ್ರಿಗೂ ತುಂಬ ಒಳ್ಳೇದು ಮಾಡಲಿ ದೇವರು, ಆ ಗಣೇಶ. ಎಲ್ಲರೂ ತುಂಬ ಚೆನ್ನಾಗಿರಿ. ಆ್ಯಂಡ್ ನಮ್ಮ ಫ್ಯಾನ್ ಪೇಜಸ್ ಅಂತ ಹೇಳ್ಸ್ಕೊಳ್ಳೋರು ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಬೇರೆ ಫ್ಯಾನ್ ಪೇಜಸ್ಗೆ ಕಿತ್ತಾಡೋದಾಗ್ಲಿ, ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗ್ಲಿ, ಬೇರೆಯವ್ರ ಪೇಜ್ಗೆ ಹೋಗಿ ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗ್ಲಿ, ಅದು ಯಾವುದು ಮಾಡ್ದಿರ ತುಂಬ ಪರಿಶುದ್ಧವಾಗಿ ಪ್ರೀತಿ ಮಾತ್ರ ಕೊಡ್ತಾ ಇದ್ದಾರೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಹಾಗೆ ನಿಮ್ಮ ಹೊಸ ಸೀರಿಯಲ್ಗೆ, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ. ಇನ್ನೂ ಯಾವ್ಯಾವೆಲ್ಲ ಪ್ರಾಜೆಕ್ಟ್ಸ್ ಬರ್ತಿದೆ, ಆ ಗಣೇಶನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್. ಕಾಯಿಸಿದ್ದಕ್ಕೆ ತುಂಬಾ ಸಾರಿ, ತುಂಬಾ ಜೆನ್ಯೂನ್ ಆಗಿ ಸಾರಿ ಕೇಳ್ತಾ ಇದೀವಿ. ವೆರಿ ಸಾರಿ, ಬಿಕಾಸ್ ಶೂಟ್ ನಡೀತಾ ಇತ್ತು. ರಿಯಲಿ ಸಾರಿ, ಬಟ್ ಟೈಮ್ ಕೊಟ್ವಿ ಅಂತ ಅನ್ಕೊಂಡಿದ್ವಿ. ತುಂಬಾ ಟೈಮ್ ಕೊಟ್ರಿ, ಕಾದಿದ್ದಕ್ಕೂ ಮೋಸ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೂ ಎಲ್ರಿಗೂ ಗ್ಯಾರಂಟಿ ನ್ಯೂಸ್ ಕ್ರೂ ಅಂಡ್ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ.